ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದರ್ಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಏಕಾದಶ ಸ್ಕಂಧದಲ್ಲಿ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ ಅನ್ನುವ ಜ್ಞಾನಿಗಳು ಹೇಳ್ತಾ ಇರುವ ಭಾಗವತ ಧರ್ಮಗಳ ಬಗ್ಗೆ ಚಿಂತನೆ ಮಾಡುವಾಗ ಎಲ್ಲ ಕಡೆಯಿಂದ ಎಲ್ಲ ವಸ್ತುಗಳ ವಿಷಯದಲ್ಲಿ ಮಾನಸಿಕವಾಗಿ ಸಂಘವನ್ನು ಪರಿತ್ಯಜಿಸಬೇಕು. ಇದು ಭಾಗವತದ ಧರ್ಮ. ಹರಿಪ್ರೀತಿಗಾಗಿ ಅಂತ ಮಾಡಬೇಕು. ಸಂಗಂಚ ಸಾಧುಷು, ಸಜ್ಜನರ ಸಂಘವನ್ನು ಮಾಡಬೇಕು ಅಂತ ಭಾಗವತ ಧರ್ಮ ಅಂತ ತಿಳಿಸಿದರು. ಸಜ್ಜನರ ಸಂಘದ ವಿವರಣೆಯನ್ನು ಕೊಡುವಾಗ ಸಂತಸ್ತು ತ್ರಿವಿಧಾಹ ಅಂತ ಭಗವತ್ಪಾದರು ಹೇಳಿದ್ರಿಂದ ಉತ್ತಮ ಸಜ್ಜನರು, ಮಧ್ಯಮ ಸಜ್ಜನರು, ಅಧಮ ಸಜ್ಜನರ ವಿವರಣೆಯನ್ನು ನಿನ್ನೆ ನಾವು ನೋಡ್ತಾ ಬಂದ್ವಿ. ಅದರ ಮುಂದಿನ ವಿಷಯಗಳಲ್ಲಿ ಭಾಗವತ ಧರ್ಮಗಳನ್ನು ಹೇಳ್ತಾ ಪ್ರಬುದ್ಧರು ತಿತಿಕ್ಷಾ, ದಯಾ, ಮೈತ್ರಿ, ಕರುಣ, ಪ್ರಶ್ರಯ, ಬ್ರಹ್ಮಚರ್ಯ, ಸಮತ್ವ ಅವುಗಳನ್ನು ತಿಳಿಸ್ತಾ ಬಂದರು. ಅವುಗಳಲ್ಲಿರುವ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ಮುಂದೆ ಪ್ರವಚನ ಮಾಡ್ತೇನೆ. ವಿವಿಕ್ತ ಚೀರವಸನಂ ಸಂತೋಷಂ ಏನ ಕೇನಚಿತ್ ಸರ್ವತ್ರ ಆತ್ಮೇಶ್ವರಾನ್ವೀಕ್ಷಾಂ ಕೈವಲ್ಯ ಮನಿಕೇತನಂ. ಇದು ಭಾಗವತದ ಧರ್ಮ. ವಿವಿಕ್ತ ಚೀರವಸನಂ, ಸಾಧನೆ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಪಡೋನು ಬಟ್ಟೆಗಾಗಿ ಹೆಚ್ಚು ಹಾತುರಿಬಾರ್ದಂತೆ. ಏನೋ ಒಂದಿದೆ ಬೈ ಮುಚ್ಚಿಕೊಳ್ಳಿಕ್ಕೆ. ಚೀರವಸನಂ. ಅನಿಕೇತನಂ, ಮನೆಗಾಗಿ ಹಾತುರಿಬಾರ್ದು. ನಿಕೇತನ ಅಂದರೆ ಮನೆ. ಯಾವ ಮನೆ ಇದೆ ಅದನ್ನೇ ದೇವರ ಮನೆ ಅಂದ್ಕೊಂಡು ಮುಂದೆ ಹೋಗ್ತಿರ್ಬೇಕಂತೆ. ಸಂತೋಷಂ ಏನ ಕೇನಚಿತ್, ಏನು ಲಬ್ಧವಾಗ್ತದೆ ಆಯಾಸ ಪಡದೆ ಅದರಿಂದ ತೃಪ್ತಿಯಿಂದ ಇರಬೇಕಂತೆ. ಅದು ಭಾಗವತದ ಧರ್ಮ. ಸರ್ವತ್ರ ಆತ್ಮೇಶ್ವರಾನ್ವೀಕ್ಷಾಂ, ಎಲ್ಲೆಡೆಯಲ್ಲೂ ಭಗವಂತನನ್ನು ಕಾಣುವಂಥ ಮನಸ್ಥಿತಿಯನ್ನು ಪಡ್ಕೊಂಡಿರಬೇಕು. ಸರ್ವದೇಶ ಕಾಲಾದಿಷು ಈಶ್ವರಸ್ಯ ಸ್ವಾಮಿನಃ
ಅನ್ವೀಕ್ಷಾಂ ಅಂದರೆ ಮಾಹಾತ್ಮ್ಯಾನುಕೂಲ ನಿರೀಕ್ಷಣಂ ಅಂತ ವಿಜಯಧ್ವಜರ ಅಭಿಪ್ರಾಯ. ಯಾವುದೇ ಘಟನೆ ನಡೀಲಿ, ಕೌಟುಂಬಿಕನೋ ಸಾಮಾಜಿಕನೋ, ಆ ಘಟನೆಗಳ ಹಿಂದೆ ಭಗವಂತನ ಸ್ವಾಮಿತ್ವವನ್ನು ಚಿಂತನೆ ಮಾಡಬೇಕಂತೆ. ಅದೊಂದು ಭಾಗವತದ ಧರ್ಮ ಅಂತ ಹೇಳ್ತಾರೆ. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾಂ ಅನ್ಯತ್ರ ಚಾಪಿಹಿ. ಭಾಗವತ ಶಾಸ್ತ್ರದಲ್ಲಿ ಯಾವತ್ತೂ ಕೂಡ ಶ್ರದ್ಧೆ ಇಡಬೇಕಂತ. ಶ್ರದ್ಧೆ ಕಡಿಮೆ ಆಗಬಾರ್ದು. ಭಾಗವತ ಶಾಸ್ತ್ರದ ಶ್ರದ್ಧೆನೇ ಮನುಷ್ಯನಿಗೆ ದೇವರ ಪ್ರೀತಿಯನ್ನು ಸಂಪಾದನೆ ಮಾಡಿ ಕೊಡ್ತದೆ. ಒಂದು ಸ್ವಲ್ಪ ಶ್ರದ್ಧೆ ಕಡಿಮೆ ಆಗದಂತೆ ನೋಡ್ಕೊಳ್ಬೇಕು. ಹಾಗೇನೆ ಅನಿಂದಾಂ ಅನ್ಯತ್ರಾಪಿ, ಭಾಗವತ ಬಿಟ್ಟು ಇನ್ನಿತರ ಯಾವುದೇ ಶಾಸ್ತ್ರಗಳಿರ್ಬೋದು, ಅದು ಗಣಿತ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಅಥವಾ ಇವತ್ತಿನ ಸೈನ್ಸ್ ಇರ್ಬೋದು. ಇವತ್ತು ಸಾಕಷ್ಟು ಮುಂದುವರೆದಿದೆ ಅಲ್ಲ, ಬೇರೆ ಬೇರೆ ಶಾಸ್ತ್ರಗಳು, ಭೌತಶಾಸ್ತ್ರ, ಜೀವಶಾಸ್ತ್ರ ಅಂತ ಎಷ್ಟು ಶಾಸ್ತ್ರಗಳಿವೆ ಇವತ್ತು. ಅವುಗಳ ಬಗ್ಗೆ ನಾವು ನಿಂದೆ ಮಾಡಲಿಕ್ಕೆ ಹೋಗಬಾರ್ದಂತ. ಇದೊಂದು ಭಾಗವತದ ಧರ್ಮ ಅಂತ ಹೇಳ್ತಾರೆ. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾಂ ಅನ್ಯತ್ರ ಚಾಪಿಹಿ. ಮನೋವಾಕ್ ಕಾಯದಂಡಂ ಸತ್ಯಂ ಶಮದಮಾವಪಿ ಶ್ರವಣಂ ಕೀರ್ತನಂ ಧ್ಯಾನಂ ಹರೇರದ್ಭುತ ಕರ್ಮಣಃ ಜನ್ಮ ಕರ್ಮಗುಣಾನಾಂಚ ತದರ್ಥೇ ಅಖಿಲ ಚೇಷ್ಟಿತಂ. ಹೀಗೆ ಭಾಗವತ ಧರ್ಮಗಳನ್ನು ವಿವರಣೆ ಮಾಡಿ ಪ್ರಬುದ್ಧರು ಉಪದೇಶ ಮಾಡ್ತಾ ಇದ್ದಾರೆ. ಇವರಾದ ಮೇಲೆ ರಾಜ ವಿದೇಹ ಪಿಪ್ಪಲಾಯನ ಅಂತ ಒಬ್ಬ ಋಷಿಗಳು, ಅವರೊಬ್ಬರು ಜಾಯಂತಿಯರು, ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ನಾರಾಯಣಾಭಿಧಾನಸ್ಯ ಬ್ರಹ್ಮಣಃ ಪರಮಾತ್ಮನಃ ನಿಷ್ಠಾಮರ್ಹತನೋ ವಕ್ತುಂ ಯೂಯಂ ಹಿ ಬ್ರಹ್ಮವಿತ್ತಮಾಹ. ನಾರಾಯಣಾಭಿಧಾನಸ್ಯ, ಶ್ರೀಮನ್ನಾರಾಯಣನ ವಿಶೇಷವಾದಂತಹ ಉತ್ಕರ್ಷವನ್ನು ನನಗೆ ತಿಳಿಸ್ರಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅಂದರೆ ಸುಲಭವಾಗಿ ತಿಳಿಲಿಕ್ಕಾಗಲ್ಲ, ಅಂಥ ಎಷ್ಟೋ ತತ್ವಗಳು ಭಗವಂತನ ಬಗ್ಗೆ ಇದ್ದಾವೆ. ನಿಷ್ಠಾಮರ್ಹತನೋ ವಕ್ತುಂ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿಷ್ಠಾ ಅಂದರೆ ಉತ್ಕರ್ಷೆ ವ್ಯವಸ್ಥಾಯಾಂ ನಾಶೇಂತೆ ವ್ರತಾಯಾಶ್ಚ ಅಂತಂತಾರೆ. ಉತ್ಕರ್ಷವನ್ನೇ ನಿಷ್ಠಾ ಅಂತ ಶಬ್ದದಿಂದ ಕರೆದದ್ದಂತಿಲ್ಲಿ. ಪಿಪ್ಪಲಾಯನರಿಗೆ ವಿದೇಹ ಮಾಡಿದ ಪ್ರಶ್ನೆ ಬಹಳ ಅದ್ಭುತ. ಬ್ರಹ್ಮನಿಗಿಂತ ಉತ್ತಮ, ಇಂದ್ರನಿಗಿಂತ ಉತ್ತಮ, ರುದ್ರನಿಗಿಂತ ಉತ್ತಮ ಅಂತ ಈ ಉತ್ಕರ್ಷವನ್ನು ಹ್ಯಾಕೆ ತಿಳಿಯೋದು? ಇದು ನಮ್ಮ ಅನುಭವಕ್ಕೆ ಬರಬಹುದಾ? ಯಾವಾಗಲೂ ಹೇಳ್ತಿರ್ತೀವಿ ಹರಿಹಿ ಸರ್ವೋತ್ತಮ, ಹರಿಹಿ ಸರ್ವೋತ್ತಮ ಅಂತ. ಇದನ್ನು ನಾವು ಅನುಭವಿಸುವಂತೆ ನಮಗೆ ವಿವರಣೆ ಕೊಡ್ರಿ ಅಂತ ಪಿಪ್ಪಲಾಯನರನ್ನು ಕೇಳ್ದ. ಅದಕ್ಕೆ ಪಿಪ್ಪಲಾಯನರು 4 ಶ್ಲೋಕಗಳಿಂದ, 4 ಒಂದು ಶ್ಲೋಕ ಹೆಚ್ಚಿದೆ, ಕೆಲವು ಶ್ಲೋಕಗಳಿಂದ ಭಗವಂತ ಸರ್ವೋತ್ತಮ ಅನ್ನೋದನ್ನು ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ನೋಡಿ, ದೇವರ ಸರ್ವೋತ್ತಮತೆ ಚಿಂತನೆಗಿಂತ ಮತ್ತೊಂದು ವಿಷಯವೇ ಬೇಕಿಲ್ಲ ನಮಗೆ. ವಿಷ್ಣೋತ್ಕರ್ಷ ಅಂತಂದ್ರೆ ಏನರ್ಥ ನೋಡು. ದೇವರು ಯಾಕೆ ಸರ್ವೋತ್ತಮ ಗೊತ್ತೋ? ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡ್ತಾನಾದ್ರಿಂದ ಸರ್ವೋತ್ತಮ. ಇದಕ್ಕಿಂತ ಏನು ಬೇಕಪ್ಪ? ಸ್ಥಿತ್ಯುದ್ಭವ ಪ್ರಳಯ ಹೇತು ಅಹೇತುರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿಷು ಸನ್ಬಹಿಷ್ಠಃ ಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಯೇನ ಸಜ್ಜೀವಿತಾನಿ ತದವೈಹಿ ಪರಂ ನರೇಂದ್ರ. ಭಗವಂತ ಸರ್ವೋತ್ತಮ ಅಂತನ್ಲಿಕ್ಕೆ ಇದಕ್ಕಿಂತ ಬೇರೆ ಬೇಕಾ? ಏನು ಕಾರಣ ಕೊಡ್ತಿದ್ದಾರೆ? ಅವರು ಹೇಳ್ತಾರೆ, ಈ ಪ್ರಪಂಚಕ್ಕೆ ಸ್ಥಿತಿ ಉದ್ಭವ ಪ್ರಳಯ, ಸ್ಥಿತಿ ಅಂದರೆ ಪಾಲನೆ ಹಾಗೂ ಸೃಷ್ಟಿ ಸಂಹಾರಗಳನ್ನು ಮಾಡ್ತಾನೆ. ಸ್ವಪ್ನ ಜಾಗರ ಸುಷುಪ್ತಿಷು ಸನ್ ಬಹಿಶ್ಚ, ಸ್ವಪ್ನಾವಸ್ಥೆಗೆ ಕರೆದುಕೊಂಡು ಹೋಗ್ತಾನೆ, ಜಾಗರಾವಸ್ಥೆಗೆ ಕರೆದುಕೊಂಡು ಹೋಗ್ತಾನೆ. ಹಾಗೂ ಎಚ್ಚರಿಕೆ ಅಂದರೆ ಜಾಗರಾವಸ್ಥೆಯನ್ನು ತಂದು ಕೊಡ್ತಾನೆ ಮತ್ತು ಸುಷುಪ್ತಿ ಅವಸ್ಥೆಯನ್ನು ತಂದು ಕೊಡ್ತಾನೆ. ಆದ್ದರಿಂದ ದೇವರು ಸರ್ವೋತ್ತಮಪ್ಪ.
ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಏನ. ಇನ್ನು ನಮ್ಮ ದೇಹ, ಒಳಗಿರುವ ಇಂದ್ರಿಯಗಳು ಹಾಗೂ ಪ್ರಾಣ ಯಾರ ಪ್ರೇರಣೆ ಇಲ್ಲದೆ ಚಲನ ಮಾಡಲ್ವೋ ಅವನ ಪ್ರೇರಣೆ ಇದ್ರೇ ಮಾಡ್ತಾವಲ್ಲಪ್ಪ, ಅದಕ್ಕೆ ಅವನು ಸರ್ವೋತ್ತಮ. ಇದಕ್ಕಿಂತ ಏನು ಬೇಕು ಹೇಳಿ ಸರ್ವೋತ್ತಮ ಅನ್ಲಿಕ್ಕೆ? ನಿಷ್ಠೆ ಅಂದ್ರೆ ಇದೆ, ಮರಿಬಾರ್ದು. ಇದನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು. ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡುವವ, ಸ್ವಪ್ನ ಜಾಗರ ಸುಷುಪ್ತಿಗಳನ್ನು ಮಾಡಿಸುವವ, ದೇಹದೊಳಗೆ ಇಂದ್ರಿಯ ಪ್ರಾಣಗಳನ್ನು ಪ್ರೇರಣೆ ಮಾಡುವವ. ಹಾಗಾಗಿ ಭಗವಂತ ಸರ್ವೋತ್ತಮ. ತದವೈಹಿ ಪರಂ ನರೇಂದ್ರ. ಇದೆಲ್ಲ ಅನುಭವಕ್ಕೆ ಬರೋ ವಿಷಯಗಳಲ್ಲಿ ಸೇರ್ತದಲ್ವ. ಸೃಷ್ಟಿ ಸ್ಥಿತಿ ಲಯಗಳು ಸ್ವಲ್ಪ ದೂರ ಆಗ್ಬೋದು ನಮ್ಮ ತಿಳುವಳಿಕೆಗೆ. ದೇವ್ರು ಈ ಸೃಷ್ಟಿ ಮಾಡ್ತಾನೆ ಅಂತಂದಾಗ ಕೂಡಲೇ ನಮಗದ್ರ ಬಗ್ಗೆ ತಿಳುವಳಿಕೆ ಬರದೇ ಇರ್ಬೋದು. ಆದರೆ ಸ್ವಪ್ನ ಜಾಗರ ಸುಷುಪ್ತಿಯ ತಿಳುವಳಿಕೆ ಇದೆ ಅಷ್ಟೇ. ಹಾಗೆ ದೇಹದೊಳಗಿರುವ ಇಂದ್ರಿಯ ಪ್ರಾಣ ಅವುಗಳ ಚಲನವಲನಗಳ ಬಗ್ಗೆ ತಿಳುವಳಿಕೆ ಇದೆ ಅಷ್ಟೇ. ಅದರಿಂದಲಾದರೂ ಭಗವಂತ ಸರ್ವೋತ್ತಮ ಅನ್ನೋದನ್ನ ಅನುಸಂಧಾನ ಮಾಡು ಅಂತಂತಾರೆ. ಎರಡನೇ ಅಂಶ, ನೈನಂ ಮನೋ ವಿಶತಿ ವಾಗುತ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣಿ ಚ ಯಥಾನಲಮರ್ಚಿಷ ಸ್ವಾಹ ಶಬ್ದೋಪ್ಯಬೋಧಕ ನಿಷೇಧತಯಾತ್ಮ ಮೂಲಂ ಅರ್ಥೋಕ್ತಮಾಹಯದೃತೇನ ನಿಷೇಧ್ಯ ಸಿದ್ಧಿ. ಸ್ವಲ್ಪ ಕಠಿಣ ಈ ಶ್ಲೋಕ, ವಿದ್ವಾಂಸರಿಗೂ ಕಠಿಣವಾದ ಶ್ಲೋಕ ಇದು. ಮೇಲ್ನೋಟಕ್ಕೆ ಒಂದು ಅರ್ಥ ಇದೆ, ಈ ಶ್ಲೋಕಕ್ಕೆ ಒಳಗೆ ಮತ್ತೊಂದು ಅರ್ಥ ಇದೆ. ಯಾಕೆ ಭಗವಂತ ಸರ್ವೋತ್ತಮ? ಮನಸ್ಸು ಯಾರ ಬಗ್ಗೆ ತಿಳಿಸ್ಲಿಕ್ಕೆ ಹೊರಟ್ರೆ ಪೂರ್ಣ ತಿಳಿಲಿಕ್ಕೆ ಸಮರ್ಥವಾಗಲ್ಲ, ತಿಳಿಸ್ಲಿಕ್ಕೆ. ಹಾಗಾಗೂ ಅವನು ಸರ್ವೋತ್ತಮ. ನೈನಂ ಮನೋ ವಿಶತಿ, ಮನಸ್ಸು ಯಾರ ಬಗ್ಗೆ ತಿಳಿಸ್ಲಿಕ್ಕೆ ಸಮರ್ಥವಾಗಿಲ್ಲ, ಪೂರ್ಣ ತಿಳಿಸ್ಲಿಕ್ಕೆ ಅಂತ ಅರ್ಥ. ವಾಗುತ ಚಕ್ಷುರಾತ್ಮ, ಮಾತು ಯಾರ ಬಗ್ಗೆ ಪೂರ್ಣ ಹೊಗಳಲಿಕ್ಕಾಗಲ್ಲ. ಕಣ್ಣು ಯಾರನ್ನ ಪೂರ್ಣವಾಗಿ ಸೆರೆ ಹಿಡಿಯಲ್ಲ. ಆ ಕಾರಣದಿಂದಲೇ ಆತನನ್ನ ಸರ್ವೋತ್ತಮ ಅಂತ ತಿಳಿ ಅಂತ ಒಂದರ್ಥ. ಇವೆಲ್ಲ ವೇದದ ವ್ಯಾಖ್ಯಾನ. ಹಾಗಾಗಿ ನಿಮ್ಮ ಮುಂದೆ ಈ 11ನೇ ಸ್ಕಂದ ಕಠಿಣ ಯಾಕೆ ಅನ್ಲಿಕ್ಕೆ ಇಂಥ ಶ್ಲೋಕಗಳೇ. ಮನಸ್ಸು ಅಂದರೆ ನಿಮ್ಮ ದೇಹದೊಳಗಿರುವಂಥ ಒಂದು ಭಾಗ, ಇಂದ್ರಿಯ ಅಂತಷ್ಟೇ ಭಾವಿಸಬಾರ್ದಂತೆ. ಭಾಗವತದಲ್ಲಿ ಮನಸ್ಸು ಅಂದರೆ ಮನಸ್ಸಿನ ದೇವತೆ ಅಂತ ತಿಳ್ಕೊಳ್ಬೇಕಂತೆ. ಅದು ವೈದಿಕ ಭಾಷೆ. ವೇದದಲ್ಲಿ ಆ ಥರದ ಭಾಷೆಯನ್ನು ಬಳಸ್ತಾರೆ. ಮನಸ್ಸಿನ ಅಭಿಮಾನಿ ದೇವತೆ ಅಂತ ಅರ್ಥ. ಮನಸ್ಸು ಯಾರನ್ನ ಪೂರ್ಣ ತಿಳಿಯಲ್ಲ, ತಿಳಿಲಿಕ್ಕೆ ಸಮರ್ಥವಾಗಿಲ್ಲ ಅಂದರೆ ಮನೋನಿಯಾಮಕನಾದ ಶಿವನು ಯಾರನ್ನ ತಿಳಿಲಿಕ್ಕೆ ಪ್ರಯತ್ನ ಪಟ್ಟರೂ ತಿಳಿಯಲ್ವೋ ಪೂರ್ಣ, ಹಾಗಾಗಿ ಅವನು ಸರ್ವೋತ್ತಮ. ಇದು ಮೇಲಿನ ವರ್ಷನ್ ಈ ಶ್ಲೋಕಕ್ಕೆ. ಮಾತು ಯಾರನ್ನ ಪೂರ್ಣವಾಗಿ ಸ್ತೋತ್ರ ಮಾಡ್ಲಿಕ್ಕೆ ಸಮರ್ಥವಾಗಲ್ಲ, ತಿಳಿಸ್ಲಿಕ್ಕೆ ಸಮರ್ಥ ಆಗಲ್ಲ ಒಂದರ್ಥ. ವಾಗೀಂದ್ರಿಯಾಭಿಮಾನಿ ಅಗ್ನಿ ಯಾರನ್ನ ತಿಳಿಲಿಕ್ಕೆ ಅಂತ ಹೊರಟರು ಪೂರ್ಣ ತಿಳಿಯಲ್ವೋ, ಹಾಗಾಗಿ ಅವನು ಸರ್ವೋತ್ತಮ. ಹೀಗೆ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣಿ ಚ ಯಥಾನಲಮರ್ಚಿಷ ಸ್ವಾಹ. ಚಕ್ಷುಹು ಕಣ್ಣಿನ ದೇವತೆ ಯಾರು? ನಿನ್ನೆ ಹೇಳಿದೆ ಸೂರ್ಯ. ಆತ ಯಾರನ್ನ ಪೂರ್ಣ ತಿಳಿಲಿಕ್ಕಾಗಿಲ್ವೋ. ಹೀಗೆ ಮೇಲ್ ಒಂದು ಅರ್ಥ ಇರ್ತದೆ, ಒಳಗಡೆ ಮತ್ತೊಂದು ಅರ್ಥ. ಇದರಿಂದಲೇ ಈ ಶ್ಲೋಕದಲ್ಲಿ ಭಗವಂತ ಬರೀ ಸರ್ವೋತ್ತಮ ಅನ್ನೋದನ್ನ ಮೇಲ್ನೋಟಕ್ಕೆ ತಿಳಿಸ್ಲಿಲ್ಲ, ದೇವೋತ್ತಮ ಅನ್ನೋದನ್ನ ಸಮರ್ಥನೆ ಮಾಡಿಬಿಡ್ತು ಅಂತ ತಿಳಿಸ್ತಾರೆ. ಅವನು ಬ್ರಹ್ಮಾದಿ ದೇವತೆಗಳಿಗಿಂತಲೂ ಅತ್ಯಂತ ವಿಲಕ್ಷಣನಿದ್ದಾನೆ, ಸರ್ವೋತ್ತಮನಿದ್ದಾನೆ. ಹಾಗಾಗಿ ವೇದಗಳು ಇವನನ್ನು ಹೇಳುವಾಗ ಹೇಗೆ ಹೇಳ್ತದೆ, ಇವನನ್ನು ತಿಳಿಸುವಾಗ ಹೇಗೆ ಹೇಳ್ತದೆ? ಶಬ್ದೋಪಿ ಅಬೋಧಕ ನಿಷೇಧತೆಯ ಆತ್ಮಮೂಲಂ ಅರ್ಥೋಕ್ತಮಾಹ ಯದೃತೆ ನ ನಿಷೇಧ್ಯ ಸಿದ್ಧಿ. ಅಬೋಧಕ ನಿಷೇಧತೆಯ, ಭಗವಂತನನ್ನ ವೇದಗಳು ಪರಿಚಯಿಸುವಾಗ ಏನು ಮಾಡಿಬಿಡ್ತಾವೆ? ವಸ್ತುಗಳನ್ನು ಹೇಳಲ್ಲ, ಅವನನ್ನು ಪರಿಚಯಿಸುವಾಗ ಅಬೋಧಕ ನಿಷೇಧತೆಯ ಪರಿಚಯ ಮಾಡಿಸ್ತದೆ.
ಅಂದ್ರೆ ಅರ್ಥ, ಸುಮ್ಮನೆ ಉದಾಹರಣೆ ಕೊಡ್ತೇನೆ. ದೇವ್ರು ಯಾರು ಅಂತ ಕೇಳಿದ ಕೂಡಲೇ ಉಪನಿಷತ್ತುಗಳಲ್ಲಿ ಏನು ಮಾಡ್ತದೆ? ನೀರಲ್ಲ, ಭೂಮಿ ಅಲ್ಲ, ಆಕಾಶ ಅಲ್ಲ, ಗಾಳಿ ಅಲ್ಲ, ಸೂರ್ಯ ಅಲ್ಲ, ಚಂದ್ರ ಅಲ್ಲ, ಹೀಗೆ ಎಲ್ಲ ಕಡೆಯಿಂದ ಅಲ್ಲ 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 ಅಂತ ನಿಷೇಧ ಮಾಡ್ತದೆ. ಅಲ್ಲ, ಹಾಗೂ ಈ ಶಬ್ದದಿಂದ ನಿಷೇಧ ಮಾಡೋರು ಬೇರೆ ಇದ್ದಾರೆ, ತುಂಬಾ ಹತ್ತಿರದವ್ರೆ. ಅಂತೂ ಅಲ್ಲ ಅಲ್ಲ ಅಂತ ನಿಷೇಧ ಮಾಡ್ತದೆ. ಹೀಗೆ ನಿಷೇಧದ ರೂಪವಾಗಿಯೇ ದೇವರನ್ನು ತಿಳಿಸ್ತದಂತ. ಅದಕ್ಕೆ ಅಬೋಧ ನಿಷೇಧತೆಯ. ಅದಕ್ಕೆ ಭಗವಂತನಿಗೆ ಎಲ್ಲ ಅಕ್ಷರಗಳಿಗಿಂತಲೂ ವಿಶೇಷವಾಗಿ ಮೊಟ್ಟ ಮೊದಲನೇ ಅಕ್ಷರ ಅವನ ವಾಚಕ ಆಯ್ತಂತೆ. ಅ ಇತಿ ಬ್ರಹ್ಮ ಅಂತ ಕರೆದ್ರಂತೆ. ಅ ಅಂದ್ರೆ ಬ್ರಹ್ಮ. ಯಾಕೆ ಬ್ರಹ್ಮ? ಅ ಅಂದ್ರೆ ನಿಷೇಧ ಅಂತ ಅರ್ಥ ಇದೆ. ಒಂದು ತಾನಲ್ಲ ಅಂತಾರೆ ಜಗನ್ನಾಥದಾಸರು. ಪ್ರಕೃತಿ ಅಲ್ಲ, ಕಾಲ ಅಲ್ಲ, ದೇಶ ಅಲ್ಲ, ಆಕಾಶ ಅಲ್ಲ, ಗುಣಗಳಲ್ಲ, ಒಂದು ತಾನಲ್ಲ. ನೀನು ಅಲ್ಲ, ನಾನು ಅಲ್ಲ, ಯಾವುದು ಯಾರಲ್ಲವೋ ಎಲ್ಲದರೊಳಗೂ ಯಾರಿದ್ದಾನೋ ಅವನೇ ಭಗವಂತ ಅಂತ ಹೇಳ್ತದೆ. ಹೀಗೆ ಈ ಶಬ್ದಗಳು ಭಗವಂತನನ್ನು ಪರಿಚಯಿಸುವಾಗ ವಿಶೇಷವಾಗಿ ತಿಳಿದುಕೊಳ್ಬೇಕು. ಈ ಕಾರಣದಿಂದಲೂ ಆತ ಸರ್ವೋತ್ಕೃಷ್ಟ. ಹೀಗೆ ವ್ಯಾಖ್ಯಾನ ಮಾಡಿ ಹೇಳ್ತಾ ಬರ್ತಾರೆ. ಇದೆಲ್ಲ ಪಿಪ್ಪಲಾಯನ ಅನ್ನುವ ಜ್ಞಾನಿಗಳು ಭಗವಂತನ ವಿಶೇಷವಾದ ಸರ್ವೋತ್ಕೃಷ್ಟತೆಯನ್ನು ತಿಳಿಸಿದ್ದನ್ನು ಅನುಸಂಧಾನ ಮಾಡಬೇಕು. ಆವಿರ್ಹೋತ್ರ, ದ್ರಮಿಳ, ಚಮಸ, ಕರಭಾಜನ ಅಂತ ಜಾಯಂತಿಯರಲ್ಲಿ ಮುಂದುವರೆದ ಉಪನ್ಯಾಸ. ಅದರಲ್ಲಿ ಆವಿರ್ಹೋತ್ರ ಅನ್ನುವರು ವಿಶೇಷವಾಗಿ ಕರ್ಮಾಚರಣೆಯ ಬಗ್ಗೆ ನಮಗೆ ಅನುಸಂಧಾನಕ್ಕೆ ತರಿಸ್ತಾರೆ. ದಿನನಿತ್ಯ ಭಗವಂತನನ್ನು ಅರ್ಚಿಸದೇ ಇರಬಾರ್ದು, ಅದೇ ಭಾಗವತದ ಧರ್ಮ. ಒಂದು ದಿವಸವೂ ಭಗವಂತನನ್ನು ವೇದೋಕ್ತವಾಗಿ ಅರ್ಚನೆ ಮಾಡದೇ ಇರಬಾರ್ದು, ದಿನಾ ಅರ್ಚಿಸ್ಬೇಕು ಪ್ರಯತ್ನಪಟ್ಟು. ವೇದೋಕ್ತಮೇವ ಕುರ್ವಾಣೋ ನಿಸ್ಸಂಗೋರ್ಪಿತಂ ಈಶ್ವರೇ ನೈಷ್ಕರ್ಮ್ಯಾಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ ಅಂತ ಒಂದು ಮಾತು. ಇದು ಆವಿರ್ಹೋತ್ರ ಅನ್ನುವಂಥವರ ಮಾತು. ಈ ಮಾತಿನ ವಿವರಣೆ ಭಗವದ್ಗೀತೆಯನ್ನು ನೋಡಿದಾಗ ಸ್ಪಷ್ಟ ಆಗ್ತದೆ. ರೋಚನಾರ್ಥಂ ಫಲಶ್ರುತಿ ಅಂತ ಈ ಮಾತು. ಇದರ ಅರ್ಥ ಏನು ಅಂದರೆ, ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ನಮ್ಮ ಆತ್ಮೋದ್ಧಾರಕ್ಕೆ ನಿರಂತರ ಕರ್ಮವನ್ನು ಮಾಡಲಿಕ್ಕೆ ಹೇಳ್ತದೆ. ಕರ್ಮದಿಂದ ಜ್ಞಾನ ಪಡಿತೇವೆ ಅಂತ. ಕರ್ಮಣ ಜ್ಞಾನ ಮಾತನೋತಿ ಅಂತ ಹೇಳ್ತಾರೆ. ಜ್ಞಾನದಿಂದ ಮುಕ್ತಿ ಪಡೆಯೋದು. ಹಾಗಾಗಿ ಜ್ಞಾನ ಸಂಪಾದನೆ ಅವಶ್ಯಕ. ಜ್ಞಾನ ಇಲ್ಲದೆ ಮೋಕ್ಷವಿಲ್ಲ ಅಂತ ದಾಸರ ಆ ಮಾತನ್ನು ಹೇಳಿದ್ದು ಕೇಳ್ತೇವೆ. ಜ್ಞಾನಕ್ಕಾಗಿ ಕರ್ಮ ಬೇಕು. ಕರ್ಮದಲ್ಲಿಯೂ ಪ್ರಶ್ನೆ ಉದ್ಭವಿಸಿದ್ದೇನು ಅಂದರೆ, ಮನುಷ್ಯ ಕರ್ಮ ಮಾಡೋದು ಅಂದರೆ, ವೇದಗಳು ಕರ್ಮಗಳನ್ನು ಹೇಳುವಾಗ ಜೊತೆ ಜೊತೆಯಲ್ಲಿ ಫಲದ ಆಸೆಯನ್ನು ಹೇಳ್ತದೆ. ಈಗೆಲ್ಲ ಹೇಗೆ ಬ್ಯಾಂಕ್ಗಳಲ್ಲೆಲ್ಲ ಯಾವುದೇ FD ಮಾಡಿಸಿದ್ರು ಅದರದ್ದೊಂದು ಆಸೆ ತೋರಿಸ್ತದೆ. ಹಾಗೆ ಇನ್ಯಾವುದಾದ್ರೂ ಯೋಜನೆ, ಬರೀ ಬ್ಯಾಂಕ್ ಅಂತಷ್ಟೇ ಯಾಕೆ ಅದನ್ನು ಮಾತ್ರ ತಗೊಳ್ಬೇಕು? ಎಲ್ಲೇ ಹೋಗ್ರಿ, ಒಂದು ಹಾಸ್ಪಿಟ್ಲಿಗೆ ಹೋದರೆ ಇನ್ಶೂರೆನ್ಸ್ ಕೇಳ್ತಾರೆ, ಒಂದು ಆಸೆ ತೋರಿಸ್ತಾರೆ. ನೀವು ಬದುಕಿನುದ್ದಕ್ಕೂ ಲೈಫ್ ಇನ್ಶೂರೆನ್ಸ್ ಅಂತ. ಯಾವಾಗ ಕಂಡು ಹಿಡಿದ್ರೋ ಏನೋ ಗೊತ್ತಿಲ್ಲ, ಅದನ್ನು ಲೈಫಿಗೆ ಗ್ಯಾರಂಟಿ ಇಲ್ಲ. ಅಂತೂ ಇಂತೂ ಮನುಷ್ಯನಿಗೆ ಆಸೆ ತೋರಿಸಿ ಅವನನ್ನು ತನ್ನ ಗ್ರಾಹಕರನ್ನಾಗಿ ಮಾಡಿಕೊಳ್ಳೋದು ಲೋಕದ ವ್ಯವಸ್ಥೆ. ವೇದಗಳಲ್ಲಿಯೂ ಇಂಥವುಗಳನ್ನು ಮಾಡಿದರೆ ಇಂತಿಂಥ ಫಲ ಸಿಗ್ತದೆ ಅಂತ ಬೋಧನೆ ಮಾಡ್ತದೆ. ಉದಾಹರಣೆ ಹೇಳೋದಾದರೆ, ಪುತ್ರಕಾಮೇಷ್ಟಿ ಯಾಗ ಅಂತ. ನಿನಗೆ ಮಕ್ಕಳಾಗಬೇಕಾ? ಪುತ್ರಕಾಮೇಷ್ಟಿ ಯಾಗ ಮಾಡು. ಪುತ್ರಕಾಮಃ ಪುತ್ರೇಷ್ಟ್ಯಾಯ ಜೇತ ಅಂತ ವೇದ ಹೇಳ್ತದೆ. ಮಳೆ ಬರಬೇಕಾ? ಒಳ್ಳೆ ಮಳೆ ಬರಬೇಕಾ? ಕಾರೀರ್ಯಾಯ ಜೇತ. ವೃಷ್ಟಿಕಾಮಃ ಕಾರೀರ್ಯಾಯ ಜೇತ. ಹೀಗೆ ಯಾವುದ್ರದ್ದು ಫಲದ ಆಸೆ ನಮಗಿರ್ತದೆ, ಅದರ ಜೊತೆಗೆ ಫಲದ ಆಸೆ, ಫಲದೊಟ್ಟಿಗೇನೆ ಕರ್ಮ ಮಾಡು ಅಂತ ಬೋಧಿಸ್ತದೆ ವೇದ. ಸ್ವರ್ಗ ಬೇಕಾ? ಅಗ್ನಿಹೋತ್ರ ಮಾಡು. ಹಾಗಾದರೆ ವೇದಗಳ ಇಂಟೆನ್ಷನ್ ಏನು ಅಂತ ತಿಳಿದುಕೊಳ್ಳೋದು ಕಠಿಣ ಆಯಿತು ನಮಗೆಲ್ಲ.
ನಾವು ಫಲದ ಆಸೆ ಬಿಟ್ಟು ಮಾಡಬೇಕೋ ಕರ್ಮವನ್ನು, ಫಲದ ಆಸೆ ಜೊತೆ ಜೊತೆಯಲ್ಲಿ ಇಟ್ಕೊಂಡು ಮಾಡಬೇಕೋ? ವೇದ ಬೋಧಿಸುವಾಗಂತೂ ಫಲದ ಜೊತೆಗೆ ಬೋಧಿಸ್ಬಿಡ್ತಲ್ಲ, ಇದು ಪ್ರಶ್ನೆ. ಆದರೆ ಭಾಗವತದ ಉದ್ದೇಶ ಫಲದ ಆಸೆ ಬಿಟ್ಟು ಮಾಡಬೇಕು ಅಂತ. ಅದನ್ನು ಪ್ರಾರಂಭದಿಂದಲೇ ಹೇಳ್ತಾ ಬಂತು. ಭಾಗವತದ ವಿಷಯವೇ ಅದು. ಮೊದಲನೇ ಸ್ಕಂದ ಪ್ರವಚನ ಮಾಡುವಾಗ ಅದರದ್ದು ವಿಸ್ತಾರ ಮಾಡಿದ್ದೆ. ಭಾಗವತದ ಉದ್ದೇಶ ಏನು? ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ಅಂತ ಹೇಳುವಾಗ ನಿಷ್ಕಪಟವಾದ ಧರ್ಮ, ಪ್ರೋಜ್ಜಿತ ಕೈತವೋತ್ರ ಪರಮಃ ಅಂತ ಪ್ರಾರಂಭದಲ್ಲಿ ಹೇಳಿದ್ದೇವೆ. ಪ್ರೋಜ್ಜಿತ ಕೈತವೋತ್ರ ಪರಮಃ ಧರ್ಮ ಅತ್ರ ಅಂತ ವಿವರಣೆ ಕೊಟ್ಟಿದ್ದಲ್ವಾ? ಹಾಗಾದ್ರೆ ವೇದಗಳಿಗೂ ಭಾಗವತದಲ್ಲಿ ಹೇಳ್ತಾ ಇರುವಂತಹ ಧರ್ಮಕ್ಕೂ ವಿರೋಧ ಬಂದಾಗ ಆಗಲಿಲ್ವೇ? ಫಲದ ಆಸೆಯಿಂದ ಮಾಡಬೇಕೋ ಫಲದ ಆಸೆ ಬಿಟ್ಟು ಮಾಡಬೇಕೋ? ಈ ವಿಷಯದಲ್ಲಿ ಕೊಟ್ಟರು ಉತ್ತರ. ಅದರ ಅರ್ಥ ಏನು? ವೇದೋಕ್ತಮೇವ ಕರ್ಮ ಕುರ್ವಾಣ ನಿಸ್ಸಂಗ ಅರ್ಪಿತಮೀಶ್ವರೇ. ಅಪ್ಪಿತಪ್ಪಿಯು ವೇದಗಳಿಗೆ ನಮ್ಮನ್ನು ಫಲದ ಆಸೆ ಇಟ್ಟುಕೊಂಡು ಕರ್ಮ ಮಾಡಲಿ ಅಂತ ಹೇಳೋ ಉದ್ದೇಶ ಇದೆ ಅಂತ ವ್ಯಾಖ್ಯಾನಿಸಬೇಡಿ. ಯಾವತ್ತೂ ಹಾಗೆ ಅಭಿಪ್ರಾಯ ಅವುಗಳಿಗಿಲ್ಲ. ಆದರೆ ವೇದಗಳಿಗೆ ಒಂದು ಉದ್ದೇಶ ಇದೆ, ನಮ್ಮನ್ನು ಕರ್ಮದಲ್ಲಿ ತೊಡಗಿಸ್ಬೇಕು ಅಂತ. ಕರ್ಮದಲ್ಲಿ ತೊಡಗಿಸ್ಬೇಕು ಅಂದರೆ ನಮ್ಮ ಸ್ವಭಾವ ಏನು ಅಂದರೆ ಫಲ ಹೇಳ್ದೊರ್ತು ನಾವು ಅದರಲ್ಲಿ ತೊಡಗಲ್ಲ. ಇದು ನಮ್ಮ ಸ್ವಭಾವ. ಸಮಸ್ಯೆ ಎಲ್ಲಿದೆ ಅಂತ ಗೊತ್ತಾಯ್ತಲ್ಲ ಈಗ. ಗ್ರಾಹಕರನ್ನ ತನ್ನ ಬಳಿಗೆ ಎಳಿಬೇಕಾದ್ರೆ ಅವನಿಗೆ ಬೆನಿಫಿಟ್ಸ್ ಹೇಳ್ದೊರ್ತು ಆತ ಅವನ ಹತ್ರ ಬರಲ್ಲ. ಆಮೇಲೆ ಫಸಿಗೆ ಬೀಳಿಸಿದ್ರೆ ಸಾಕು, ಇದು ಅವರ ಉದ್ದೇಶ. ಆದರೆ ವೇದಗಳಿಗೆ ಹಾಗಲ್ಲ. ವೇದಗಳ ಉದ್ದೇಶ ಏನು? ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ ಅದುಃಖಮಿತರತ್ ಸರ್ವಂ ಜೀವಾಯೇವತು ದುಃಖಿನಃ. ಇತರತ್ ಸರ್ವಂ ಅದುಃಖಂ. ಲೋಕದಲ್ಲಿ ಕಲ್ಲಿಗೆ ದುಃಖ ಇದೆನಾ? ಇಲ್ಲ. ಅಚೇತನ ವಸ್ತುಗಳಿಗೆ ದುಃಖ ಇಲ್ಲ. ದುಃಖ ಇರೋದು ಯಾರಿಗೆ? ಜೀವರಿಗೆ ಮಾತ್ರ, ಚೇತನರಿಗೆ. ಆ ದುಃಖ ಪರಿಹರಿಸಬೇಕು ಅನ್ನೋ ಏಕೈಕ ಕಳಕಳಿ ವೇದಗಳಿಗಿದೆ ಅಂತ. ಕಳಕಳಿ ಇದೆ ಅದಕ್ಕೆ, ವೇದಕ್ಕೆ, ದುಃಖ ಪರಿಹರಿಸ್ಕೊಳ್ಳಿ. ತೇಷಾಂ ದುಃಖ ಪ್ರಹಾಣಾಯ, ಈತನಿಗೆ ದುಃಖ ಪರಿಹಾರ ಮಾಡಬೇಕು ಅನ್ನೋ ಕಳಕಳಿಯಿಂದಲೇ ವೇದಗಳು ಅವನನ್ನು ಕರ್ಮದಲ್ಲಿ ತೊಡಗಿಸ್ತವೆ. ಕರ್ಮ ಮಾಡೋದರಲ್ಲಿ ತೊಡಗು ಅಂತ ಹೇಳ್ತದೆ ವೇದ. ಈ ಉದ್ದೇಶದಿಂದ ಹೇಳಲಿಕ್ಕೆ ಹೊರಟ ವೇದಗಳಿಗೆ ಫಲದ ಆಸೆಯನ್ನು ಹೇಳಬೇಕು ಅಂತ ಇರಲಿಲ್ಲ ವಾಸ್ತವಿಕವಾಗಿ. ಆದರೆ ಫಲದ ಆಸೆ, ಫಲದ ವಿವರಣೆ ಕೊಡೋದು ಹೊರತು ಇವ ಕರ್ಮದಲ್ಲಿ ತೊಡಗಲ್ಲ. ಏನು ಮಾಡೋಣ ಹೇಳಿ? ಹಿರಿಯರು ಒಂದು ಉದಾಹರಣೆ ಕೊಡ್ತಿದ್ರು. ಮಗುವಿಗೆ ಜ್ವರ ಬಂದಿದೆ, ಔಷಧಿ ಕೈ ಇದೆ ಅಂತ ಮಗುವಿಗೆ ಗೊತ್ತಾಗ್ಬಿಟ್ಟಿದೆ. ಅಮ್ಮನಿಗೆ ಮಗುವಿಗೆ ಜ್ವರ ಪರಿಹಾರ ಮಾಡಬೇಕು, ಕಳಿಬೇಕು. ಕೈ ಇದೆ, ಔಷಧಿ ಬಾಯಿ ತೆಗಿಯಲ್ಲ. ಬೆಲ್ಲದ ನೀರು ಹಾಕ್ತೀನಿ ಅಂತ ಹೇಳ್ತಾಳೆ. ಬೆಲ್ಲದ ನೀರು ಹಾಕ್ತೀನಿ, ಬಾಯಿ ತೆಗಿ, ಬೆಲ್ಲದ ನೀರು ಹಾಕ್ತೀನಿ ಅಂತ ಹೇಳ್ತಾಳೆ. ಸರಿ, ಅದೇನು ಮಾಡ್ತದೆ? ಮಗು ಬಾಯಿ ತೆಗಿತದೆ, ಬದಲು ಬೆಲ್ಲದ ನೀರೇ ಹಾಕ್ತದೆ ತಾಯಿ. ಎರಡನೇ ಬಾರಿನೂ ಬೆಲ್ಲದ ನೀರು ಹಾಕ್ತೀನಿ ಅಂತ ಹೇಳ್ತದೆ, ಔಷಧಿ ಹಾಕ್ತದೆ. ಔಷಧಿ ಹಾಕ್ತಿದ್ರೆ ಜ್ವರ ಹೋಗಲ್ಲ. ಔಷಧಿನೇ ಹಾಕ್ತೀನಿ ಅಂತ ಹೇಳಿದರೆ ಬಾಯಿ ತೆಗಿಯಲ್ಲ. ಹೀಗಾಗಿ ಬೆಲ್ಲದ ನೀರಿನ ಅನಿವಾರ್ಯತೆ ಹೊರತು ಜ್ವರ ಹೋಗಿಸ್ಲಿಕ್ಕೆ ಬೆಲ್ಲದ ನೀರು ಕಾರಣ ಅಲ್ಲ. ಜ್ವರ ಹೋಗ್ಬೇಕಾದ್ರೆ ಬೇಕಾಗಿರೋದು ಯಾವುದು? ಔಷಧಿನೇ. ಇದು ಹಿರಿಯರು ಕೊಟ್ಟ ಉದಾಹರಣೆ. ಇದನ್ನ ಏಕಾದಶ ಸ್ಕಂದದ ಈ ಮಾತಿಗೆ ಅರ್ಥ ಮಾಡ್ಕೊಳ್ಬೇಕು. ರೋಚನಾರ್ಥಂ ಫಲಶ್ರುತಿ ಅಂತ ಭಾಗವತದ ಅರ್ಥ. ರೋಚನಾರ್ಥಂ ಅಂದರೆ ವೇದೋಕ್ತ ಕರ್ಮಗಳು ನಮ್ಮಿಂದ ಮತ್ತಷ್ಟು ಉತ್ಸಾಹದಿಂದ ಮಾಡಬೇಕು ಅಂತ ಅನಿಸ್ಬೇಕು ಅನ್ನೋ ಕಾರಣಕ್ಕೆ ಫಲಶ್ರುತಿ, ಬೆಲ್ಲದ ನೀರಿನಂತೆ ವೇದಗಳಲ್ಲಿ ಫಲದ ಬಗ್ಗೆ ವಿವರಣೆ ಕೊಟ್ಟಿದೆ ಅಂತ ಅರ್ಥ. ಹೊರತು ವೇದಗಳನ್ನೇ ಫಲಕ್ಕಾಗೇ ನಾವು ಕರ್ಮ ಮಾಡಲಿ ಅಂತ ಹೊರಟಿದೆ ಅಂತ ವ್ಯಾಖ್ಯಾನಿಸಬಾರ್ದು, ಇಂಟರ್ಪ್ರಿಟೇಟ್ ಮಾಡಬಾರ್ದು. ಅದು ತಪ್ಪಾದಂಥ ಇಂಟರ್ಪ್ರಿಟೇಷನ್. ಹೀಗೆ ಭಾಗವತ 11ನೇ ಸ್ಕಂದ ಕೊಟ್ಟಂತಹ ಮತ್ತೊಂದು ದೊಡ್ಡ ಅಂಶ ನಮಗೆ ನೋಡಿ. ಲಭತೆ ನೈಷ್ಕರ್ಮ್ಯಾಂ ಲಭತೆ ಸಿದ್ಧಿಂ
ರೋಚನಾರ್ಥಂ ಫಲಶ್ರುತಿ. ಹಾಗಾಗಿ ವೇದ ವ್ಯಾಖ್ಯಾನ ಹೇಗೆ ಮಾಡ್ಕೊಳ್ಬೇಕು ತಿಳಿತು. ವೇದಗಳ ಉದ್ದೇಶ ಏನು? ಸಂಸಾರದ ಜ್ವರ ನಮಗೆ ಪರಿಹಾರ ಮಾಡಿಸ್ಬೇಕಾಗಿದೆ. ವೇದಗಳೆಲ್ಲ ನಮ್ಮೆಲ್ಲರ ತಾಯಿ. ವೇದ ಮಾತಾತು ಗಾಯತ್ರಿ. ಗಾಯತ್ರಿ ಅಂದರೆ ತಾಯಿ, ವೇದಗಳ ಸಾರ ರೂಪ ಅವಳು. ಹಾಗೆ ಇಡೀ ವೇದಗಳೇ ನಮ್ಮಮ್ಮ. ಅವಳ ಉದ್ದೇಶ ಏನು? ತನ್ನ ಮಕ್ಕಳಾದ ನಮಗೆಲ್ಲ ಸಂಸಾರದ ಜ್ವರ ಬಂದಿದೆ. ಆ ಸಂಸಾರದ ಜ್ವರ ಹೋಗ್ಬೇಕಾದ್ರೆ ಔಷಧಿ ಬೇಕು. ಔಷಧಿ ಸ್ವಲ್ಪ ಕೈ ಇರ್ತದೆ. ಶುಗರ್ ಕೋಟೆಡ್ ಆದರೂ ಒಳಗಡೆ ಕೈಯೇ ಇರ್ತದೆ ಅಲ್ವೇ? ನನಗಿಂತ ಚೆನ್ನಾಗಿ ಮಾತ್ರೆ ತಗೊಳ್ಳೋರು ನೀವೆಲ್ಲ ಗೊತ್ತೇ ಇರ್ತದೆ. ಅದು ಶುಗರ್ ಕೋಟೆಡ್ ಅಷ್ಟೇ, ಒಳಗಡೆ ಕೈ ಇರ್ತದೆ. ಆ ಕೈ ಇರೋ ಔಷಧಿಯನ್ನು ಬೇಡ ಅಂದರೆ ಜ್ವರ ಹೋಗಿಸ್ಕೊಳ್ಳಿಕ್ಕಾಗಲ್ಲ ಮತ್ತೆ. ಹಾಗಾದರೆ ಸಂಸಾರದ ಜ್ವರ ಹೋಗ್ಬೇಕಾ? ಪ್ರತಿಯೊಬ್ಬನೂ ಕೂಡ ಫಲದ ಆಸೆಯನ್ನು ತೊರೆದು ಭಾಗವತ ಧರ್ಮವನ್ನ, ವೇದೋಕ್ತವಾದದ್ದನ್ನು ನಿಶ್ಚಿತವಾಗಿ ಅನುಷ್ಠಾನ ಮಾಡಲಿ ಅನ್ನೋದು ಇವರ ಅಭಿಪ್ರಾಯ. ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಹೀಗೆ ರೋಚನಾರ್ಥಂ ಫಲಶ್ರುತಿ ಅನ್ನೋದನ್ನು ತಿಳ್ಕೊಳ್ಬೇಕು. ಮುಂದೆ ಗಂಧ, ಮಾಲ್ಯ, ಅಕ್ಷತ ಬಹಳ ಸುಲಭ ಹೇಳ್ತಾರೆ. ಮಹಾನುಭಾವರು ಹೇಳುವಾಗ ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನರೆಲ್ಲ ಕಠಿಣವಾದ ವಿಷಯ ಹೇಳಿದ್ದಾರೆ ಅಂತ ಭಾವಿಸಬೇಡಿ. ಆವಿರ್ಹೋತ್ರ ಬಹಳ ದೊಡ್ಡ ಅರ್ಥ ಇದೆ ಆವಿರ್ಹೋತ್ರ ಅನ್ನೋ ಪದಕ್ಕೆ. ಈ ಆವಿರ್ಹೋತ್ರರು ಷೋಡಶ ಉಪಚಾರಗಳ ಪೂಜೆಯನ್ನು ನಿರೂಪಣೆ ಮಾಡಿದ್ದಾರೆ. 16 ಉಪಚಾರ ಭಗವಂತನಿಗೆ. 17ಕ್ಕೆ ಏರಿಸಬೇಡಪ್ಪ, 15ಕ್ಕೆ ಇಳಿಬೇಡ, 16 ಮಾಡಿ ಸಾಕು. ಇದನ್ನು ಶ್ರೌತ ಪೂಜೆ ಅಂತ ಕರೀತಾರೆ. ಬೆಳಗ್ಗೆ ಮಾಡಬೇಕಂತ. ಮಧ್ಯಾಹ್ನ ಅನೂಪಚಾರಗಳನ್ನೆಲ್ಲ ಸೇರಿಸಿ ಮಾಡಬೇಕು ಅಂತಿದೆ. ಸದಾಚಾರ ಸ್ಮೃತಿಯ ವ್ಯಾಖ್ಯಾನಗಳನ್ನು ನಾವು ನೋಡ್ಬೋದು ಅದರ ಬಗ್ಗೆ. ಶ್ರೌತ ಪೂಜೆ ಹೇಗೆ ಮಾಡಬೇಕು? ಪುರುಷ ಸೂಕ್ತದಲ್ಲಿರುವಂಥ 16 ರುಕ್ಕುಗಳಿಂದ ಭಗವಂತನನ್ನು ಪೂಜೆ ಮಾಡಿದರೆ ಅದಕ್ಕೆ ಶ್ರೌತ ಪೂಜೆ ಅಂತ ಅರ್ಥ ಅಂತ. ಸ್ಮಾರ್ತ ಪೂಜೆ ಅಂದ್ರೆ ಏನು? ಷೋಡಶೋಪಚಾರ ಅನೂಪಚಾರಗಳನ್ನೆಲ್ಲ ಸೇರಿಸಿ ತಂತ್ರಸಾರದಲ್ಲಿ ಹೇಳದಂತೆ ಮಾಡಿದರೆ ಅದಕ್ಕೆ ಸ್ಮಾರ್ತ ಪೂಜೆ ಅಂತ ಹೆಸರಂತೆ. ನಾನು ಈ ಶಬ್ದಗಳನ್ನು ಹೇಳಿದರೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಏನೋ ಸ್ಮಾರ್ತ ಅಂತ ಹೇಳ್ತಿದ್ದಾರೆ, ಶ್ರೌತ ಅಂತ ಏನೋ ಬೇರೆ ಅರ್ಥ ಅಂತೇಳಿ. ಇತ್ತೀಚೆಗೆ ಅಂಥವೆಲ್ಲ ಜಾಸ್ತಿ ಆಗಿದ್ದಾವೆ. ನಾವು ಯಾವುದೋ ಭಾಷೆಯಲ್ಲಿ ಇದ್ದೇವೆ. ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೋ ಓದ್ತಾ ಇರ್ತೀವಿ. ನಿಜವಾದ ಅರ್ಥ ಶಬ್ದಗಳಿಗಿರೋದು ಅಷ್ಟೇ. ಸ್ಮಾರ್ತ ಅಂದರೆ ಸ್ಮೃತಿಯಲ್ಲಿ ಹೇಳಿದಂತೆ ಆಚರಣೆಗೆ ತಂದರೆ ಅದು ಸ್ಮಾರ್ತ. ಶ್ರೌತ ಅಂದರೆ ಶ್ರುತಿಯಲ್ಲಿ ಹೇಳಿದಂತೆ ಆಚರಣೆಗೆ ತಂದರೆ ಶ್ರೌತ. ಆವಿರ್ಹೋತ್ರರು ಹೇಳಿದ್ದು ಶ್ರೌತ ಪೂಜೆಯ ಮಹತ್ವವನ್ನ. ನಿರ್ಭಿಡೆಯಿಂದ ನೋಡಿ, ಶ್ರೌತ ಪೂಜೆ ದಿನಾ ಮಾಡೋವನಿಗೆ ಸಿದ್ಧಿ ಬೇಗ ಆಗ್ತದೆ. ಅರುಣೋದಯ ಕೇಳಬೇಕು ಅವನು ಬ್ರಾಹ್ಮ ಮುಹೂರ್ತದಲ್ಲಿ. ಭಗವಂತನಿಗೆ ನಿರ್ಮಾಲ್ಯ ಮಾಡಿ, ಬಹಳ ಸುಲಭ ಇದು. 16 ಉಪಚಾರಗಳನ್ನು ಮಾಡಿ ತಾನು ಕೈ ದೂರ ಸರಿದ್ರೆ ಸಾಕಂತ. ಇದು ಶ್ರೌತ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಪೂಜೆ ಮಾಡುವಾಗ ಸ್ಮಾರ್ತ. ಯಥೇಚ್ಛವಾದ ಉಪಚಾರಗಳನ್ನು ಭಗವಂತನಿಗೆ ಮಾಡಬೇಕಂತೆ, ಅನುಪಚಾರಗಳನ್ನೆಲ್ಲ ಸೇರಿಸಿ. ಹಾಗೆ ಮಾಡಲಿ ಅಂತ ಹೇಳ್ತಾರೆ. ದ್ರುಮಿಳ ಅಂತ ಮತ್ತೊಬ್ಬ ಜ್ಞಾನಿಗಳು ಸಾಂಗೋಪಾಂಗಾಂ ಸಪಾರ್ಷದಾಂ ತಾಂ ತಾಂ ಮೂರ್ತಿಂ ಸ್ವಮಂತ್ರತಃ ಪಾದ್ಯ ಅರ್ಘ್ಯ ಆಚಮನೀಯಾದ್ಯೈ ಸ್ನಾನ ವಾಸೋ ವಿಭೂಷಣೈ ಅಂತ ಉಪಚಾರ ಅನುಪಚಾರಗಳಲ್ಲಿ ವ್ಯವಸ್ಥೆಯನ್ನು ಹೇಳ್ಕೊಟ್ಟಿದ್ದನ್ನು ನೋಡ್ಕೊಳ್ಬಹುದು. ಆಮೇಲೆ ದ್ರುಮಿಳ ಅನ್ನುವಂಥ ಜ್ಞಾನಿಗಳು ವಿದೇಹರಾಜನ್ ಪ್ರಶ್ನೆಗೆ ಉತ್ತರಿಸಿ ವಿವರಣೆ ಕೊಡುವಾಗ ಭಗವಂತನ ಯಾವ್ಯಾವ ರೂಪಗಳು ಇದ್ದಾವೆ, ಅವುಗಳನ್ನು ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಒಂದಿಷ್ಟು ವಿಶೇಷ ರೂಪಗಳ ಪರಿಚಯವನ್ನು ಮಾಡಿಸ್ತಾರೆ. ಹಂಸಸ್ವರೂಪವದವಚ್ಯುತ ಹಂಸಸ್ವರೂಪ್ಯವದಚ್ಯುತ ಆತ್ಮಯೋಗಂ ದತ್ತಃ ಕುಮಾರ ಋಷಭೋ ಭಗವಾನ್ ಪಿತಾನಃ ವಿಷ್ಣು ಶಿವಾಯ ಜಗತಾಂ ಕಲಯಾವತೀರ್ಣ ತೇನಾಹೃತ ಮಧುಭಿದಾ ಶ್ರುತಯೋ ಯಾಸ್ಯೆ ಅಂತ ಒಂದು ವಿಶೇಷವಾದ ಭಗವದ್ ರೂಪಗಳನ್ನು ವಿವರಣೆ ಮಾಡ್ತಾರೆ. ಪರಶುರಾಮ, ಹಂಸ, ಆಮೇಲೆ ಕಪಿಲ, ದತ್ತಾತ್ರೇಯ, ಋಷಭ, ಸನತ್ ಕುಮಾರ. ಈ ರೂಪಗಳೆಲ್ಲ
ಲೋಕದಲ್ಲಿ ಅಷ್ಟು ಇವತ್ತು ಪ್ರಸಿದ್ಧಿ ಕಡಿಮೆ ಇರ್ಬೋದು, ಆದರೆ ಇಂಥ ರೂಪಗಳೆಲ್ಲ ಭಗವಂತ ತನ್ನ ಭಕ್ತರಿಗೆ ಅನುಗ್ರಹಿಸ್ಲಿಕ್ಕೆ ಮಾಡಿದಾನೆ ಅಂತ ಆಗಾಗ ಇವುಗಳನ್ನು ಸ್ಮರಣೆ ಮಾಡ್ರಿ, ಇದು ಒಂದು ಭಾಗವತದ ಧರ್ಮ ಅಂತ ಹೇಳ್ತಾರೆ. ಆಮೇಲೆ ವಿದೇಹ ರಾಜ ಚಮಸ ಅಂತ ಒಬ್ಬ ಋಷಿಗಳನ್ನು ಕೇಳಿದ, ಜ್ಞಾನಿಗಳನ್ನು, ಜಾಯಂತೆಯರನ್ನು. ಆ ಚಮಸ ಅನ್ನುವಂಥ ಜ್ಞಾನಿಗಳು ಅವರು ಭಗವಂತನ ಉತ್ಕರ್ಷವನ್ನೇ ಮತ್ತಷ್ಟು ನನಗೆ ವಿಸ್ತಾರ ಮಾಡ್ರಿ ಅಂತಂದ. ಭಗವಂತನ ಉತ್ಕರ್ಷ ವಿಸ್ತಾರ ಮಾಡ್ರಿ ಅಂದದ್ದಕ್ಕೆ ಅವರು ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಜ್ಞಾನಂ ಸವಿಜ್ಞಾನಮನು ಪ್ರಶಾಂತಿ. ಈ ಶ್ಲೋಕವನ್ನು ಸಾರೋದ್ಧಾರಕಾರರು ವಿಶೇಷವಾಗಿ ವ್ಯಾಖ್ಯಾನ ಮಾಡ್ತಾರೆ. ಸಾರೋದ್ಧಾರದಲ್ಲಿ ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ ಅಂತಂದ್ರು. ಮನುಷ್ಯ ಧರ್ಮೈಕ ಫಲಂ ಧನಂ, ಹಣದ ಮುಖ್ಯ ಗುರಿ ಧರ್ಮವಾಗಿರ್ಬೇಕಂತ. ಅಂಥ ಧನವನ್ನ ಧರ್ಮ ಬಿಟ್ಟು ಬೇರೆದರ ಕಡೆಯಲ್ಲಿ ವಿನಿಯೋಗ ಮಾಡಬಾರ್ದು. ಧರ್ಮದಿಂದ ಲಾಭ ಏನು? ಜ್ಞಾನಂ ಸ ವಿಜ್ಞಾನಂ ಅನುಪ್ರಶಾಂತಿ. ಜ್ಞಾನ ವಿಜ್ಞಾನದ ಸಂಪಾದನೆ ಮಾಡುವುದು, ಮೃತ್ಯು ಬಂದಾಗ ಅದರಿಂದ ಪಾರಾಗೋದು. ಎಂಥ ಸಂಸಾರದ ಮೃತ್ಯು ಬಂದರೂ ಪಾರಾಗಲಿಕ್ಕಿರೋದೇ ಇದೊಂದು ಉಪಾಯಪ್ಪ. ಅದು ಬಿಟ್ಟು ಗೃಹೇಶು ಯುಂಜಂತಿ ಕಲೇವರಸ್ಯ, ಮನುಷ್ಯ ಧನವನ್ನ ಧರ್ಮಕ್ಕಿಂತ ದೇಹದ ಪೋಷಣೆಗೆ ಪಾಲನೆಗೆ ವಿನಿಯೋಗ ಮಾಡ್ತಾನೆ ಹೆಚ್ಚಾಗಿ. ಮೃತ್ಯು ಹಿಂದೆ ಬಂದು ನೆರಳಿನಂತೆ ಅವನ ಹಿಂದೆ ಕುತ್ತಿಗೆ ಹಿಡಿತದೆ. ಆವಾಗ ಧರ್ಮ ಮಾಡಲಿಲ್ಲ ಅಂತ ಅಳ್ತಾನೆ. ಲಾಭ ಏನು? ಇಂಥ ಅನೇಕ ಮಾತಿನಿಂದ ಧರ್ಮಕ್ಕಾಗಿ ಹೆಚ್ಚು ಆತುರಿಬೇಕು ಅಂತನ್ನೋ ವಿಷಯವನ್ನು ಅವರು ವಿವರಣೆ ಕೊಡ್ತಾರೆ. ಕೊನೆಗೆ ಬಂದವರು ಕರಭಾಜನ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಯುಗಗಳು. ಕೃತಯುಗದಲ್ಲಿ ಭಗವಂತನ ಯಾವ ರೂಪ, ಯಾವ ಮಂತ್ರ ಭಗವಂತನ ಆರಾಧನೆ ಮಾಡ್ತಾ ಇದ್ರು. ದ್ವಾಪರ ಯುಗದೊಳಗೆ ಯಾವ ರೂಪ, ಯಾವ ಮಂತ್ರ. ತ್ರೇತಾಯುಗ ಹಾಗೂ ಕಲಿಯುಗಗಳಲ್ಲಿ ಯಾವ ಮಂತ್ರ, ಯಾವ ರೂಪ. ಯಾವ ರೂಪ ಅಂದ್ರೆ ಯಾವ ಬಣ್ಣದ್ದು ರೂಪ ಅಂತ ಹೇಳ್ತಾರೆ. ಕರಭಾಜನ ಅಂತ ಇವರ ಹೆಸರು. ಸಂಸ್ಕೃತದಲ್ಲಿ ಕರ ಅಂದ್ರೆ ಕೈ, ಭಾಜನ ಅಂದ್ರೆ ಪಾತ್ರೆ. ಕೈಯೇ ಪಾತ್ರೆ ಯಾರು ಮಾಡ್ಕೊಂಡಿದ್ರು ಅವ್ರು ಕರಭಾಜನ ಅಂತ ಅರ್ಥ ಬರ್ತದೆ ಮೇಲ್ನೋಟಕ್ಕೆ. ಅಸಾಧಾರಣವಾದ ಅರ್ಥ ಏನು? ಒಂದು ಬಾರಿ ಅವ್ರು ಯಾರಾದ್ರೂ ಮನೆಗೆ ಹೋಗಿ ಭಿಕ್ಷೆ ಬೇಡಿದಾಗ ಅವ್ರ ಕೈ ಒಡ್ತಿದ್ರಂತೆ. ಎಷ್ಟು ಅದರಲ್ಲಿ ಭಿಕ್ಷೆ ಕೈಯಲ್ಲಿ ಬೀಳ್ತದೋ ಅವತ್ತಿನ ಇಡೀ ಅವರ ಊಟ ಅಷ್ಟೇ ಅಂತೆ. ಅದಕ್ಕಿಂತ ಒಂದು ತುತ್ತು ಹೆಚ್ಚಿಲ್ಲ, ಒಂದು ತುತ್ತು ಕಡಿಮೆ ಇಲ್ಲ. ಇದು ಕರಭಾಜನ. ನಾವು ಎಲ್ಲ ಕರಭಾಜನರೇ. ಅದಕ್ಕೆ ಹೇಳಿದೆ ಅದರ ಅರ್ಥ ಅಸಾಧಾರಣವಾಗಿ ಮಾಡ್ಕೊಳ್ಬೇಕು ಅಂತ. ಅಂದ್ರೆ ಆ ವ್ರತದಲ್ಲಿ ಎಷ್ಟು ಅವರು ಆನಂದ ಅನುಭವಿಸ್ತಿದ್ರು ಅಂತ ಹೇಳ್ತಾ ಇದ್ದೇನೆ. ಭಾಗವತ 11ನೇ ಸ್ಕಂಧ ಅಂದ್ರೆ ಭಾಗವತ ಧರ್ಮಾನುಷ್ಠಾನ ಮಾಡೋನಿಗೆ ಉತ್ಸಾಹ ಬರಬೇಕಂತೆ. ಅದು ಮಾಡ್ತದೆ. ನೋಡಿ ಎಂಥೆಂಥ ಸ್ಫೂರ್ತಿದಾಯಕ ವ್ಯಕ್ತಿಗಳಿದ್ದಾರೆ. ನಿಸ್ಪೃಹರಾಗಿದ್ರು, ಪ್ರಾಮಾಣಿಕರಾಗಿದ್ರು, ಸ್ವಾರ್ಥ ಪರಿತ್ಯಜಿಸಿದ್ರು, ಫಲದ ಆಸೆ ಬಿಟ್ಟಿದ್ರು, ಸಮಾಜದ ದೂರದೃಷ್ಟಿ ಇತ್ತವರಿಗೆ, ಧರ್ಮವನ್ನು ನಿಸ್ವಾರ್ಥವಾಗಿ ಬೋಧನೆ ಮಾಡ್ತಿದ್ರು, ತಾವು ಆಚರಣೆಯಲ್ಲಿ ಇಟ್ಕೊಳ್ತಿದ್ರು. ಅವ್ರು ಯಾರು ಸಮಸ್ಯೆಗಳನ್ನು ಅನುಭವಿಸಿಲ್ಲ ಅಂತ ಮಾತ್ರ ಅನ್ಕೊಳ್ಬೇಡಿ. ಯಾಕಂದ್ರೆ ಇಲ್ಲಿ ಹೇಳಿದ ಕೂಡಲೇ ಅವ್ರ ಜೀವನದಲ್ಲಿ ಸಮಸ್ಯೆನೇ ಇರಲಿಲ್ಲೇನೋ ಅನ್ನೋಂಗೆ ಈಗೆಲ್ಲ ತಿಳ್ಕೊಂಡಿರ್ತಾರೆ. ಸಿನಿಮಾ ನಟರಿಗೆ ಸಮಸ್ಯೆಗಳೇ ಇಲ್ಲ ಅನ್ನೋಂಗೆ ಬಿಂಬಿಸ್ತಿರ್ತಾರೆ. ಹಾಗೆ ಪೇಪರ್ನಲ್ಲಿ, ಯಾಕಂದ್ರೆ ಎಲ್ಲ ಕಡೆಯಲ್ಲೂ ಹಾಗೆ ಬಿಂಬಿಸೋ ಪದ್ಧತಿ. ಹಾಗೆ ತಿಳ್ಕೊಳ್ಬಾರ್ದು. ಎಲ್ರಿಗೂ ಸಮಸ್ಯೆಗಳಿವೆ. ಎದುರಿಸುವ ಶಕ್ತಿ ಬಹಳ ಮುಖ್ಯ, ಎದುರಿಸುವ ಬುದ್ಧಿವಂತಿಕೆ ಮುಖ್ಯ. ಎಲ್ಲ ಕಾಲದಲ್ಲಿ ಎಲ್ಲ ಥರದ ಸಮಸ್ಯೆಗಳನ್ನು ಅನುಭವಿಸು ತನ್ನ ಆತ್ಮೋದ್ಧಾರಕ್ಕೆ ಅಂತ ಪ್ರಯತ್ನ ಪಡೋದಿದೆಯಲ್ಲ, ಅದೇ ಬುದ್ಧಿವಂತಿಕೆ. ಹಾಗಾಗಿ ಕರಭಾಜನ ಹಸಿವೆ ಕಟ್ತಾ ಇದ್ರು. ಇಂಥವ್ರ ಕಥೆ ಇವತ್ತು ಕೇಳಿದಾಗ ಎಲ್ಲಿವರೆಗೂ ಹೋಗಿದ್ದೇವೆ ನಾವು ಹಾಸ್ಯ ಮಾಡಲಿಕ್ಕೆ ಅಂದರೆ, ಅವ್ರ ಆಹಾರ ಅವ್ರ ಹಣೆ ಬಾರ, ನಮಗೇನಂತೆ ತಿಂದ್ರೆ ತಿನ್ಲಿ ಬಿಟ್ರೆ ಬಿಡ್ಲಿ.
ಅವ್ರು ತಿಂತಿರ್ಲಿಲ್ಲ ಅಂದ್ಕೂಡಲೇ ಅದೇನು ಸ್ಫೂರ್ತಿ ಏನು ಹೀಗಂದ್ರು ಅಂದ್ರೆ. ಈಗೆಲ್ಲ ಪುರಾಣಗಳ ಪ್ರಪಂಚ ಏನಾಗ್ತಾ ಇದೆ, ಬರ್ತಾ ಬರ್ತಾ ಹಾಸ್ಯ ಸಂಜೆ ಆಗ್ತಾ ಇದೆ. ಅಂದ್ರೆ ಮನುಷ್ಯನಿಗೆ ಧರ್ಮ, ವ್ರತ, ಆಚರಣೆ, ಫಲದಾಸೆ ಬಿಡೋದು, ಪ್ರಾಮಾಣಿಕತೆ, ದೇವರು, ವೇದ, ಉಪನಿಷತ್ತು, ಪುರಾಣ ಇವೆಲ್ಲ ಮನುಷ್ಯನಿಗೆ ಅದೊಂದು ಹವ್ಯಾಸಕ್ಕೆ ಮಾರ್ಪಾಡಾದ ಹಾಗೆ ಆಗ್ಲಿಕ್ಕೆ ಶುರು ಆಗಿದೆ. ಅರೆ ಅವ್ರು ಬಿಟ್ರೆ ನಾವೇನ್ ಮಾಡೋಣ್ರಿ, ನಮ್ಮ ಮನೆಗೆ ಬಂದಿದ್ರು ಊಟಕ್ಕೆ ಹಾಕ್ತಿದ್ವಿ, ಅವ್ರು ಬಿಟ್ರೆ ನಾವೇನ್ ಮಾಡೋಣ, ಈ ಸ್ಥಿತಿ ಬಂತು. ಅಂದ್ರೆ ಮನುಷ್ಯನಿಗೆ ಜ್ಞಾನವು ಅತಿರೇಕ ಆದ್ರೆ ಈ ಪರಿ ಆಗ್ತದೆ ಒಮ್ಮೊಮ್ಮೆ. ಅತಿ ಸರ್ವತ್ರ ವರ್ಜಯೇತ್ ಅಂತಿದ್ರಲ್ಲ, ಹಂಗೆ ಒಬ್ಬ ಕವಿ ಹೇಳ್ತಾನೆ ಸಂಸ್ಕೃತದ, ಅತಿ ಸರ್ವತ್ರ ವರ್ಜಯೇತ್ ಅಂತ. ಮನುಷ್ಯನಿಗೆ ವಿಪರೀತ ತಿಳುವಳಿಕೆಗಳು ಹೆಚ್ಚಾಗ್ಲಿಕ್ಕೆ ಶುರು ಆಗ್ತವೆ. ಕರಭಾಜನರು ಕೃತಯುಗದೊಳಗೆ ಭಗವಂತನನ್ನ 4 ಭುಜದವನಾದ ವಲ್ಕಲಾಂಬರನಾದ ದಂಡಕಮಂಡುಲಗಳನ್ನು ಧರಿಸಿದಂತಹ, ಶುಕ್ಲವರ್ಣದವನಾದಂತಹ ಕೃಷ್ಣಾಜಿನ ಧರಿಸಿದಂತಹ ಹಂಸ, ಸುಪರ್ಣ, ವೈಕುಂಠ, ಧರ್ಮ, ಯೋಗೇಶ್ವರ, ಅಮಲಃ, ಈಶ್ವರ, ಪುರುಷೋ ಅವ್ಯಕ್ತ ಪರಮಾತ್ಮೇತಿ ಗೀಯತೆ. ಈ ನಾಮದಿಂದ ಅವನನ್ನ ಎಲ್ಲರೂ ಗಾನ ಮಾಡ್ತಾ ಸ್ತೋತ್ರ ಮಾಡ್ತಾ ಇರ್ತಿದ್ರಂತೆ. ಇದೇ ಮಂತ್ರ. ತ್ರೇತಾಯುಗದೊಳಗೆ ರಕ್ತವರ್ಣದವನಾದ ಚತುರ್ಭುಜನಾದಂಥ ಭಗವಂತನನ್ನ ಹಿರಣ್ಯಕೇಶ ಸ್ತ್ರಯಾತ್ಮ ಅಂತ ಹೇಳ್ತಾರೆ, ಬಂಗಾರದ ವರ್ಣದ ಕೇಶಗಳಂತೆ. ಅಂಥ ಶ್ರೀಹರಿ ಸೃಕ್ಸೃವಾದ್ಯುಪಲಕ್ಷಣನಾಗಿ ಅಲ್ಲಿದ್ದಂಥ ಭಕ್ತರು ಯಾಗ ಯಜ್ಞಗಳನ್ನು ಮಾಡಿ ವಿಷ್ಣುರ್ ಯಜ್ಞ ಪೃಷ್ಣಿಗರ್ಭ ಸರ್ವದೇವ ಉರುಕ್ರಮ ವೃಷಾ ಕಪಿರ್ಜಯಂತಶ್ಚ ಉರುಗಾಯೈ ತೀರ್ಯತೆ, ಈ ನಾಮಗಳಿಂದ ಅವನನ್ನು ಅರ್ಚನೆ ಮಾಡ್ತಾ ಇದ್ರಂತೆ. ನಾಮಗಳ ಅರ್ಥ ಎಲ್ಲ ವಿಸ್ತಾರವಾಗಿ ಮತ್ತೊಂದ್ಸಲಿ ನೋಡ್ಬೋದು. ದ್ವಾಪರದಲ್ಲಿ ಶ್ಯಾಮವರ್ಣದವನಾಗಿ ಪೀತವಸ್ತ್ರವನ್ನುಟ್ಟು ಆಯುಧ ಧರಿಸಿ ಶ್ರೀವತ್ಸಾಂಕನಾದಂತಹ ಭಗವಂತ ವೇದ ಹಾಗೂ ತಂತ್ರಗಳಿಂದ ನಮಸ್ತೆ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಿರುದ್ಧಾಯ ತುಭ್ಯಂ ಭಗವತೆ ನಮಃ, ಈ ಮಂತ್ರದಿಂದ ಈ ನಾಮದಿಂದ ಆರಾಧನೆ ಮಾಡ್ತಾ ಇದ್ರು. ಕಲಿಯುಗದಲ್ಲಿ ಯಾವ ಮಂತ್ರ ಯಾವ ರೂಪ ಆರಾಧನೆ ಮಾಡಬೇಕು ಅದನ್ನು ಕರಭಾಜನರು ತಿಳಿಸ್ತಾರೆ. ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಕಲಿಯುಗದೊಳಗೆ ಕೃಷ್ಣವರ್ಣ ನೋಡಿ, ಇಲ್ಲಿ ಶ್ವೇತ ಅಲ್ಲ, ರಕ್ತ ಅಲ್ಲ, ಶ್ಯಾಮ, ಇದು ಕೃಷ್ಣ. ನೀಲವರ್ಣನಾದಂಥ ಕೃಷ್ಣನನ್ನ ಸಾಂಗೋಪಾಂಗವಾಗಿ ಆ ಭಗವಂತನನ್ನ ಆರಾಧನೆ ಮಾಡಬೇಕು. ಮಾಡ್ತಾರೆ. ಇಲ್ಲಿ ಆರಾಧನೆ ಮಾಡಲಿಕ್ಕೆ ಎಷ್ಟು ಸುಲಭ ಇದೆ ಕಲಿಯುಗದಲ್ಲಿ. ಯಜ್ಞೈ ಸಂಕೀರ್ತನ ಪ್ರಾಯೈ, ದಿನಾ ಭಗವಂತನನ್ನ ಸಂಕೀರ್ತನೆ ಮಾಡಿದರೆ ಸಾಕಂತ. ಕೃತಯುಗದೊಳಗೆ ಯಜ್ಞ ಮಾಡಿ ಯಾಗ ಮಾಡಿ ದೇವರನ್ನು ಆರಾಧಿಸಬೇಕಾಗಿತ್ತು. ಆ ಯಜ್ಞ ಯಾಗಗಳನ್ನು ಮಾಡಿದರೆ ಬರುವಷ್ಟು ಪುಣ್ಯ ಕಲಿಯುಗದೊಳಗೆ ಸಂಕೀರ್ತನದಿಂದ ಉಂಟಾಗ್ತಾ ಇದೆ ಅಂತ. ಇದಕ್ಕಿಂತ ಏನು ಬೇಕು? ಇದನ್ನ ಕಲಿಯುಗದ ಮಹಿಮೆ ಅಂತ ಹೇಳಿದ್ದಾರಲ್ಲ, ಅದು 11ನೇ ಸ್ಕಂದದ ವಿಶೇಷತೆನೇ ಸಾರೋದ್ಧಾರಕಾರರು ವಿವರಣೆ ಮಾಡಿದ್ದಿದೆ. ಹಾಗಾಗಿ ಕಲಿಯುಗ ಬಂದಾಗ ಮನುಷ್ಯ ಹೆಚ್ಚೆಚ್ಚು ಸಂಕೀರ್ತನ ಮಾಡಬೇಕು ಅಂತ ಹೇಳ್ತಾರೆ. ಕರಭಾಜನರು ಈ ವಿಷಯವನ್ನ ಕಲಿಯುಗದ ಮಹಿಮೆಯನ್ನು ಹೇಳ್ತಾರೆ. ಕಲಿಂ ಸಂಭಾಜಯಂತ್ಯಾರ್ಯಾಹ ಗುಣಜ್ಞ ಸಾರಭಾಗಿನಃ ಅಂತಂದ್ರು. ನಾವೆಲ್ಲ ಈ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು. ಈಗ ಮನುಷ್ಯನಿಗೆ ದೃಷ್ಟಿ ಬದಲಾಗದೇ ಇದ್ರೆ ಬದುಕು ಬಹಳ ಕಷ್ಟ ಆಗ್ತದೆ, ದುರ್ಭರ ಆಗಿಬಿಡ್ತದೆ. ಮನುಷ್ಯನಿಗೆ ಹಚ್ಚ ಹಸಿರು, ನೀಲ ಆಕಾಶ, ಚಿಲಿಪಿಲಿ ಪಕ್ಷಿಗಳು, ಭೋರ್ಗರಿತ ಎಲ್ಲ ನೋಡೋ ಅವಕಾಶ ಇರ್ತದೆ ಬಸ್ನಲ್ಲಿ ಕೂತಾಗ. ಆದ್ರೆ ಏನು ಮಾಡೋಣ, ಅಲ್ಲೆಲ್ಲೋ ಬಸ್ ಸ್ಟ್ಯಾಂಡ್ ಕಡೆಯಲ್ಲಿ ಹೋಗಿರ್ತಾನೆ ಬಸ್ಸು, ಅಲ್ಲಿ ಅವನಿಗೆ ನೋಡಬಾರ್ದು ದೃಶ್ಯ ಕಣ್ಣಿಗೆ ಬೀಳ್ತದೆ. ಅವ ಬಸ್ ನಿಲ್ಸೋನು ಅಲ್ಲೇ ನಿಲ್ಲಿಸ್ತಾನೆ ಹೋಗಿ. ಮೂಗಿ ತುಂಬ ವಾಸನೆ ಬಡ್ದಿರ್ಬೇಕು, ಬೇಡವಾದದ್ರದ್ದು, ಕಣ್ಣಿಗೆ ನೋಡಬಾರ್ದು ಕಂಡಿರ್ಬೇಕು.
ಇವನಿಗೆ ಎಲ್ಲಿವರೆಗೂ ಅಂದ್ರೆ ಆ ಊರು ದಾಟಿ ಒಳ್ಳೆ ಪ್ರಕೃತಿ ನೋಡೋ ಸಂದರ್ಭ ಬಂದ್ರೂ ಅದೇ ನೆನಪಿಸ್ಕೊತಾನೆ. ಚೇಚೆ ಎಲ್ಲಿ ನಿಲ್ಲಿಸ್ಬಿಟ್ಟಿದ್ದ ಬಸ್ ಇವತ್ತು, ದೃಷ್ಟಿ ಬದಲಾಗ್ಲಿಲ್ಲ. ಹಾಗೆ ಕಲಿಯುಗ ಅಂದ್ರೆ ಆ ತರಹ. ಇಲ್ಲಿ ದೋಷಗಳಿವೆ, ನಾವು ದೃಷ್ಟಿ ಬದಲಾಯಿಸ್ಕೊಂಡು ನೋಡಿದ್ರೆ ಗುಣಗಳಿದೆ ಅಂತ ಹೇಳ್ತಾರೆ ಕರಭಾಜನರು. ಯಾಕೆ? ಯತ್ರ ಸಂಕೀರ್ತನಾದೇವ ಸರ್ವಸ್ವಾರ್ಥ ಅಭಿಲಭ್ಯತೆ ಅಭಿಲಭ್ಯತೆ. ನೋಡು, ನಿನಗೆ ಕಲಿಯುಗ ದುರ್ಭರ, ದೋಷಪೂರಿತ, ದುಃಖಮಯ ನಿಜ. ಆದರೆ ಸಜ್ಜನರು ಇದನ್ನು ಹೆಚ್ಚು ಗೌರವಿಸ್ತಾರೆ. ಯಾಕೆ? ಅವರು ಗುಣಜ್ಞ, ಅವರು ನೋಡೋ ದೃಷ್ಟಿ ಬದಲಾಗಿದೆ, ಅವರು ನೋಡೋ ದೃಷ್ಟಿ ಬೇರೆ ಇದೆ. ಅದಕ್ಕೆ ವಿವರಣೆ ಕೊಡ್ತಾರೆ. ಕೃತಾದಿಶು ಪ್ರಜಾರಾಜನ್ ಕಲಾವಿಚ್ಛಂತಿ ಸಂಭವಂ ಅಂತ ವಿವರಣೆ ಕೊಟ್ಟಿದ್ದಾರೆ. ಕೃತಯುಗದೊಳಗಿದ್ದವರು ಕೂಡ ಕಲಿಯುಗದಲ್ಲಿ ಸಂಭವಂ ಇಚ್ಛಂತಿ, ನಮ್ಮನ್ನು ಹುಟ್ಟಿಸು ದೇವರೇ ಅಂತ ಪ್ರಾರ್ಥಿಸ್ತಿರ್ತಾರಂತೆ. ನೋಡಿ, ನಾವು ನೋಡಿದ್ರೆ ಕಲಿಯುಗದಲ್ಲಿ ಯಾಕಾದ್ರೂ ಹುಟ್ಟಿದೀವೋ ಅಂತ ದಿನ ಬೆಳಗಾದ್ರೆ ಬೈತಾ ಇದ್ದೇವೆ. ಎಲ್ಲಿ ನೋಡಿದ್ರೆ ಕೊಲೆ, ಸುಲಿಗೆ, ಅತ್ಯಾಚಾರ, ಭ್ರಷ್ಟತನ, ಎಲ್ಲಿ ನೋಡಿದ್ರು ಅದೇ ಕಾಣ್ತದೆ. ಮನುಷ್ಯನಿಗೆ ಪೇಪರ್ ತೆಗೆದ್ರು ಅದೇ, ಟಿವಿ ತೆಗೆದ್ರು ಅದೇ, ಮೊಬೈಲ್ ತೆಗೆದ್ರು ಅದೇ ಅಶ್ಲೀಲ, ಎಲ್ಲಿ ನೋಡಿದ್ರು ಅದೇ 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 ಅದೇ. ಇಂಥ ಕಲಿಯುಗದೊಳಗಿದ್ದೇವೆ ನಾವೆಲ್ಲ. ಆದರೆ ಭಾಗವತ ಹೇಳ್ತದೆ, ವ್ಯಥೆ ಪಡಬೇಡ್ರಿ, ಕೃತಯುಗದ ಸಜ್ಜನರು ಕೂಡ ಕಲಿಯುಗದಲ್ಲಿ ಹುಟ್ಲಿಕ್ಕೆ ಅಪೇಕ್ಷೆ ಪಟ್ಟಿದ್ದಾರೆ. ಅಂದರೆ ಕಲಿಯುಗಕ್ಕೇನೋ ಮಹತ್ವ ಇರಬೇಕಲ್ಲ. ನಮ್ಮ ಗುರುಗಳು ಒಂದು ಉದಾಹರಣೆ ಕೊಡ್ತಿದ್ರು. ಭಗವಂತ ಕಲಿಯುಗವನ್ನು ಹ್ಯಾಕ್ ಕೊಟ್ಟಿದ್ದಾನೆ ಸಜ್ಜನರಿಗೆ ಅಂದರೆ, ಅದೊಂದು ಕೊಡುಗೆ ಯುಗ ಅಂತೆ. ಕೊಡುಗೆ, ಯುಗಾದಿಯ ಕೊಡುಗೆ ಅಂತ ಕೊಟ್ಟಿರ್ತಾರಲ್ಲ ಹಾಗೆ. ಒಂದು ತಗೊಂಡ್ರೆ ಒಂದು ಫ್ರೀ ಅಂತ, ಬೈ ಒನ್ ಗೆಟ್ ಒನ್ ಅಂತ ವ್ಯವಸ್ಥೆ ಹೇಳಿರ್ತಾರಲ್ಲ ಹಾಗಂತೆ ಕಲಿಯುಗ. ಹಾಗೆ ಕಲಿಯುಗವೇ ಸಜ್ಜನರಿಗೆ ಒಂದು ದೊಡ್ಡ ಕೊಡುಗೆ. ಯಾವ ಥರದ ಕೊಡುಗೆ? ನೀನು ಒಂದು ಸಂಕೀರ್ತನೆಯನ್ನು ಮಾಡು, ಅಶ್ವಮೇಧದ ಪುಣ್ಯ ತಗೋ ಅಂತ ಹೇಳ್ತಾನಂತೆ. 2 ಸಂಕೀರ್ತನೆಯನ್ನು ಮಾಡು, 2 ಬಾರಿ ಮಾಡು ಸಂಕೀರ್ತನೆ, ರಾಜಸೂಯಾಗದ ಪುಣ್ಯ ತಗೋ ಅಂತ ಹೇಳ್ತಾನಂತ. ಯಾವಾಗಲೂ ಹಾಗೆ. ಪ್ರೊಡಕ್ಷನ್ ಕಡಿಮೆ ಇದ್ದರೆ ಆ ವಸ್ತುವಿಗೆ ಮೌಲ್ಯ ಜಾಸ್ತಿ ಕಟ್ಟಬೇಕಾಗ್ತದೆ, ಬೇಡಿಕೆ ಜಾಸ್ತಿ ಇದ್ದದ್ದಕ್ಕೆ. ಅದರ ಬಗ್ಗೆ ಹೆಚ್ಚು ವಿವರಣೆ ನಿಮಗೆ ಗೊತ್ತಿರ್ತದೆ. ಪ್ರೊಡಕ್ಷನ್ ಕಡಿಮೆ ಇದೆ, ಆ ಪ್ರೊಡಕ್ಟಿಗೆ ಎಲ್ಲ ಕಡೆಯಲ್ಲಿ ಬೇಡಿಕೆ ಇದೆ, ಹಾಗಾಗಿ ಅದಕ್ಕೆ ಅನಿವಾರ್ಯವಾಗಿ ಮೌಲ್ಯ ಜಾಸ್ತಿ ಆಗೇ ಆಗ್ತದೆ. ಹಾಗೆ ಕಲಿಯುಗದೊಳಗೆ ಸತ್ಯ, ಪ್ರಾಮಾಣಿಕತೆ, ಧರ್ಮ, ಹರಿಕೀರ್ತನೆ, ಪುರಾಣ, ಇವುಗಳ ಶ್ರವಣ, ಇವುಗಳ ಪ್ರೊಡಕ್ಷನ್ ಕಡಿಮೆ ಇದೆ. ಆದರೆ ಇದ್ರದ್ದು ಬೇಡಿಕೆ ಇದೆ ಸಜ್ಜನರಿಂದ, ಇದ್ರದ್ದು ಬೇಡಿಕೆ ಇದೆ. ಇಷ್ಟಾಗಿ ಬೇಡಿಕೆ ಇದ್ದದ್ದಕ್ಕೆ ಭಗವಂತ ಏನು ಮಾಡ್ತಾನೆ, ಇದನ್ನು ಎಲ್ಲೇ ಮಾಡಲಿ, ಎಷ್ಟು ಕಡಿಮೆ ಸಂಖ್ಯೆಯಲ್ಲೇ ಮಾಡಲಿ, ಆದರೆ ಅದಕ್ಕೆ ಮೌಲ್ಯ ಮಾತ್ರ ಕೃತಯುಗದೊಳಗೆ ಎಷ್ಟು ಕೊಡಬೇಕಿತ್ತೋ ಯಜ್ಞ ಮಾಡಿದ್ರೆ ಅಷ್ಟು ಕೊಡ್ತಾನೆ. ಹಾಗಾಗಿ ಕಲಿಯುಗ ಶ್ರೇಷ್ಠ ಅಂತ ಹೇಳ್ತಾರಂತೆ. ಇದನ್ನು ನಾವು ಅರ್ಥೈಸ್ಕೊಳ್ಬೇಕಪ್ಪ. ಹೀಗೆ ಭಾಗವತದಲ್ಲಿ ಕಲಿಯುಗದ ಮಹಿಮೆಯನ್ನು ತಿಳಿಸಿದ್ದಾರೆ. ನಿನಗೆ ಬೇಡವಾಗಿದೆ ಕೆಸರು ಅಂಥೇಳಿ ಕೆರೆ ಸ್ವಚ್ಛ ಮಾಡೋ ನೆಪದಲ್ಲಿ ಕೆಸರನ್ನೆಲ್ಲ ತೆಗೆದು ಬಿಟ್ರೆ ನಾಳೆ ದೇವರಿಗೆ ಪೂಜಿಸ್ಲಿಕ್ಕೆ ಕಮಲ ಎಲ್ಲಿದ ತರ್ತೀಯ? ಅದು ಹುಟ್ಟೋದೇ ಕೆಸರಿನಲ್ಲಿ. ಹಾಗಾಗಿ ಕಲಿಯುಗ ಅಂದರೆ ಅದು ಒಂದು ಕೆಸರಿನ ಕೆರೆ. ಅಲ್ಲೇ ಭಗವಂತನ ನಾಮ, ಕೀರ್ತನೆ, ಪೂಜೆ ಎಲ್ಲ ನಡಿಬೇಕು. ಅದೇ ಕಮಲ, ಅದನ್ನೇ ದೇವರ ಪಾದಕ್ಕೆ ಅರ್ಪಣೆ ಮಾಡಬೇಕು. ಹಾಗಾಗಿ ಕಲಿಯುಗವನ್ನು ನಿಂದಿಸೋ ಹಾಗಿಲ್ಲ ಅಂತಾಯ್ತು. ಇನ್ನು ಮೇಲಿಂದ ಕಲಿಯುಗ ನಿಂದಿಸೋದು ಬಿಟ್ಬಿಡೋಣಂತೆ. ಭಾಗವತ 11ನೇ ಸ್ಕಂದ ಕೇಳಿದ ಮೇಲೆ ಒಂದು ಮಾರ್ಪಾಡು ಮಾಡ್ಕೊಳ್ಬೇಕ ಬೇಡವೋ? ಚಳಿ, ಮಳೆ, ಗಾಳಿಯನ್ನು ನಿಂದಿಸದೆ ಅಂತ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಒಂದು ಕಡೆ ಹೇಳ್ತಾರೆ. ಯಾವ ಕಾಲವನ್ನು ನಿಂದಿಸ್ಬೇಡ, ಯಾವ ಯುಗವನ್ನು ನಿಂದಿಸ್ಬೇಡ. ಯಾಕೆ? ಯುಗಾಧಿಕೃತ ಯುಗ ಆವರ್ತೋ ನೈಕಮಾಯೋ ಮಹಾಶನಃ. ಯುಗಾಧಿಕೃತ ಅಂತ ಯಾರಿಗೆ ಹೆಸರಪ್ಪ? ಅವನಿಗೆ ಗೊತ್ತಿಲ್ಲೇನು ಭಗವಂತನಿಗೆ ಯಾವ್ಯಾವ ಯುಗದಲ್ಲಿ ಏನೇನು ನಡೀತಾ ಇದೆ, ಎಷ್ಟೆಷ್ಟು ಸಮಸ್ಯೆಗಳಿವೆ ಅಂತ. ಆದರೂ ಯುಗದಲ್ಲಿ ನಮ್ಮನ್ನು ಹುಟ್ಟಿಸಿದಾನೆ ಅಂದರೆ ನಮ್ಮಿಂದ ಭಗವಂತ ಏನೋ ನಿರೀಕ್ಷೆ ಮಾಡ್ತಿದ್ದಾನೆ ಅಂತ ಹೇಳಿ ಅರ್ಥ ಅಲ್ವೇ? ಈ 2 ಮಂತ್ರಗಳನ್ನು ಬಹಳ ವಿಶೇಷವಾಗಿ ಹೇಳಿ ಕರಭಾಜನರು ಧ್ಯಾನ ಮಾಡ್ಲಿಕ್ಕೆ ಆದೇಶ ಮಾಡ್ತಾರೆ, ಕರೆ ಕೊಡ್ತಾರೆ ಕಲಿಯುಗದ ಸಜ್ಜನರಿಗೆ.
ಈ ಎರಡು ವಿಶೇಷವಾದಂಥ ಸ್ತೋತ್ರ. ಧ್ಯೇಯಂ ಸದಾ ಪರಿಭವಘ್ನಮಭೀಷ್ಟದೋಹಂ ತೀರ್ಥಾಸ್ಪದಂ ಶಿವವಿರಿಂಚಿನುತಂ ಶರಣ್ಯಂ ಭೃತ್ಯಾರ್ಥಿಹಂ ಪ್ರಣತ ಭಕ್ತ ಭವಾಬ್ಧಿಪೋತಂ ವಂದಾಮಹೇ ಪುರುಷತೆ ಚರಣಾರವಿಂದಂ. ಇದು ಒಂದು. ತ್ಯಕ್ತ್ವಾ ಸುದುಸ್ತ್ಯಜ ಸುರೇಪ್ಸಿತ ರಾಜ್ಯಲಕ್ಷ್ಮೀಂ ಧರ್ಮಿಷ್ಠ ಆರ್ಯವಚಸಾ ಯದಗಾದರಣ್ಯಂ ಮಾಯಾಮೃಗಂ ದಯಿತಯೇಪ್ಸಿತಮನ್ವಧಾವತ್ ವಂದಾಮಹೇ ಪುರುಷತೆ ಚರಣಾರವಿಂದಂ. ಇದು ಕರಭಾಜನರು ಹೇಳಿರುವ 2 ಶ್ಲೋಕ. ಧ್ಯೇಯಂ ಸದಾ ಪರಿಭವಗ್ನಮಭೀಷ್ಟದೋಹಂ ಅನ್ನುವ ಒಂದು ಶ್ಲೋಕ, ಇನ್ನೊಂದು ತ್ಯಕ್ತ್ವಾ ಸುದುಸ್ತ್ಯಜ ಸುರೇಪ್ಸಿತ ರಾಜ್ಯಲಕ್ಷ್ಮೀಂ ಅಂತ ರಾಮಾಯಣದ ಸಾರ, ರಾಮಾಯಣದ ಚರಿತ್ರೆಯನ್ನು ಸಂಗ್ರಹಿಸಿದಂಥ ಶ್ಲೋಕ. ರಾಮ ಹಾಗೂ ಕೃಷ್ಣ ಈ 2 ರೂಪಗಳ ಸ್ಮರಣೆ ವಿಶೇಷವಾಗಿ ಕಲಿಯುಗದಲ್ಲಿ ನಡಿಲಿ ಅಂತ ಹೇಳ್ತಾರೆ. ಹೀಗೆ ಕಲಿಯುಗದ ಮಹಿಮೆಯನ್ನು ಕೇಳಿದ್ದಾಯ್ತು. ಇಷ್ಟೆಲ್ಲ ತಿಳಿಸಿದ ಜಯಂತಿಯರನ್ನು ಬೀಳ್ಕೊಟ್ಟ ವಿದೇಹ ರಾಜ ಧನ್ಯ ನೆನೆಸಿದ. ಇನ್ನೇನಾದರೂ ಕೇಳಬೇಕು ಅಂತಿದ್ದೇನೇನೋ ಅಂತ ನಾರದರು ವಸುದೇವನನ್ನು ಕೇಳಿದರು. ನಾನು ಇನ್ನೇನು ಕೇಳಬೇಕಾದ ದುಳಿದಿಲ್ಲ ಅಂತಂದಾತ. ಹೀಗೆ ನಾರದರು ವಸುದೇವನ ಸಂವಾದದಲ್ಲಿ ಮೂಡಿ ಬಂದ ಜಯಂತಿ ಉಪಾಖ್ಯಾನದ ಶ್ರವಣ ಯಾರು ಮಾಡ್ತಾರೋ ಇತಿಹಾಸಮಿಮಂ ಪುಣ್ಯಂ ಧಾರಯೇದ್ಯ ಸಮಾಹಿತಃ ಸ ವಿಧೂಯೇಹ ಸಮಲಂ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಫಲಶ್ರುತಿಯನ್ನು ಹೇಳಿದ್ದಾರೆ. ದೇವಕಿ ವಸುದೇವರು ಕೃಷ್ಣನನ್ನ ಮಗನನ್ನಾಗಿ ಪಡೆದರೂ ಕೂಡ ನಾರದರ ಮೂಲಕ ಇಂಥ ಭಾಗವತ ಧರ್ಮವನ್ನು ಶ್ರವಣ ಮಾಡಿ ಅವರಿಗೇನು ಗೊತ್ತಿಲ್ಲ ಅಂತ ಅರ್ಥನ? ಗೊತ್ತಿಲ್ಲದಿದ್ರೆ ಕೃಷ್ಣ ಹುಡ್ತಿದ್ದ? ಕೃಷ್ಣ ಅವನೇ ಅವತಾರ ಮಾಡಿ ಬಂದಿದ್ದಾನೆ. ಏತತ್ ಶ್ರುತ್ವ ಮಹಾಭಾಗೋ ವಸುದೇವೋ ಅತಿವಿಸ್ಮಿತಃ ದೇವಕೀ ಚ ಮಹಾಭಾಗ ಜಹತುರ್ಮೋಹಮಾತ್ಮನಃ. ಮನುಷ್ಯ ದೇಹದಲ್ಲಿ ಬಂದಾಗ ದೇವತೆಗಳಿಗೆ ಭೂಮಿಯ ಅನ್ನಸ್ಪರ್ಶ ಆದಾಗ ದೈವವನ್ನು ಮೋಹದಿಂದ ನೋಡ್ತಾರಂತೆ. ನನ್ನ ಮಗ ಅಂತ ಭಾವ ಬಹಳ ಇತ್ತಂತೆ. ಯಾವಾಗ ಈ ಭಾಗವತ ಧರ್ಮಗಳ ಉಪದೇಶ ಜಾಯಂತಿಯರ ಬಾಯಲ್ಲಿ ಬಂದ ಉಪದೇಶದ ವಿವರಣೆ ಕೇಳಿದರು ನಾರದರಿಂದ, ಮೋಹಮಾತ್ಮನಃ ಜಹತು, ಆ ತಂದೆ ತಾಯಂದ್ರಿಬ್ಬರು ಕೃಷ್ಣನ ಮೇಲಿಟ್ಟಂಥ ಮೋಹವನ್ನು ದೂರ ಮಾಡಿಕೊಂಡ್ರಂತೆ. ಆ ಮೋಹ ಕಳಿತು ಅವರು ಸದ್ಗತಿಯನ್ನು ಪಡೆದರು ಅನ್ನುವಂಥ ಅಂಶ 11ನೇ ಸ್ಕಂದದಲ್ಲಿ ಬಂದಿದೆ. ಹಾಗಾಗಿ ನಾವು ಈ ಭಾಗವತದ ಜಾಯಂತಿಯ ಉಪಾಖ್ಯಾನವನ್ನು ಶ್ರವಣ ಮಾಡಿದ್ರಿಂದ ಇಂಥ ಫಲ ಪಡೀಲಿಕ್ಕೆ ಅವಕಾಶ ಇದೆ ಅಂತ ತಿಳಿಸಿದ್ದಾರೆ. ಇಷ್ಟಾದ ಮೇಲೆ ಮುಂದೆ ಶುಕಮುನಿಗಳು ಶ್ರೀಕೃಷ್ಣ ಪರಂಧಾಮಕ್ಕೆ ಹೊರಡಬೇಕಿನ್ನು ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದ್ರಂತೆ. ಬಂದು ಆ ವಿಷಯವನ್ನು ಪ್ರಸ್ತಾಪ ಪಡಿಸ್ತಾರೆ. ಕೃಷ್ಣನು ದೇವತೆಗಳ ಪ್ರಾರ್ಥನೆಯಂತೆ ತಾನೊಂದು ದೇಹವನ್ನು ಸೃಷ್ಟಿ ಮಾಡಿದ. ಪ್ರಾರಂಭದಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಬಂದು ಕುಳಿತಾ ದೇವತೆಗಳ ಪ್ರಾರ್ಥನೆಯಂತೆ ಒಂದು ರೂಪವನ್ನು ಭೂಮಿಯಲ್ಲಿಟ್ಟ, ಇನ್ನೊಂದನ್ನು ಸೂರ್ಯನೊಳಗಿಟ್ಟ, ಇನ್ನೊಂದು ದೇವೇಂದ್ರನ ಲೋಕ, ಆಮೇಲೆ ಬ್ರಹ್ಮಲೋಕ, ಆಮೇಲೆ ತಾನು ಐಕ್ಯ ಹೊಂದಿದ ಅಂತ ಶ್ರೀಕೃಷ್ಣನ ಪರಂಧಾಮದ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಮಹಾಭಾರತ ತಾತ್ಪರ್ಯಕ್ಕೆ ಅನುಗುಣವಾಗಿ ಅದನ್ನು ಅನುಸಂಧಾನ ಮಾಡಬೇಕು. ಯಾಕಂದ್ರೆ ಇತ್ತೀಚೆಗೆ ಕೆಲವರೆಲ್ಲ ಕೃಷ್ಣನ ಕೊನೆಯ ದಿನಗಳು ಅಂತ ಬರ್ತಿದ್ದಾರೆ. ನಾವು ಅಧ್ಯಯನ ಮಾಡ್ತೇವೆ, ಎಲ್ಲ ಪುಸ್ತಕಗಳನ್ನು ನೋಡ್ತೇವೆ, ಕನ್ನಡ ನೋಡ್ತೇವೆ, ಸಂಸ್ಕೃತ ನೋಡ್ತೇವೆ. ಅಂತೂ ಟೈಟಲ್ ಕೊಡುವಾಗ ಅವ್ರಿಗೇನೋ ಒಂದು ಹವ್ಯಾಸ, ನಂದು ಜಾಸ್ತಿ ಸೇಲ್ ಆಗಲಿ ಅಂತ. ಅಂದರೆ ಈಗ ಆಲ್ರೆಡಿ ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಬಗ್ಗೆ ತಮ್ಮ ಬುದ್ಧಿಯಲ್ಲಿ ತೋಚಿದ್ದನ್ನೆಲ್ಲ ಬರೆದು ಇದು ಪುರಾಣದಲ್ಲಿದೆ ಅಂತ ಹೇಳಿದವರು, ಮಹಾಭಾರತದಲ್ಲಿದೆ ಅಂತ ಹೇಳಿದವರು ನಮ್ಮ ಕನ್ನಡದವರು ತುಂಬ ಜನ ಇದ್ದಾರೆ. ಅಂಥೇಳಿ ಬೇರೆ 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 ವೆಸ್ಟರ್ನ್ಸ್ ಕಡಿಮೆ ಇದ್ದಾರೆ ಅಂತ ಭಾವಿಸಬೇಡಿ, ಅವರು ಇನ್ನೂ ಜಾಸ್ತಿ ಮಾಡಿದ್ದಾರೆ. ಆದರೆ ಪುರಾಣಗಳಲ್ಲಿ ಆ ಕೃಷ್ಣನ ಬಗ್ಗೆ ಇರುವಂಥ ಒಂದು ದೈವತ್ವದ ಭಾವನೆಯನ್ನ ಏನೋ ಒಟ್ಟು ಎಲ್ರಿಗೂ ಉದ್ದೇಶ ಏನು ಅಂದರೆ ಆ ದೈವತ್ವವನ್ನು ದೂರ ಸರಿಸಬೇಕು ಅಂತ ಕೃಷ್ಣನಿಂದ. ಅವನಿಗೆಲ್ಲಿದೆ ಕೊನೆ? ಅವನಿಗೆಲ್ಲಿದೆ ಕೊನೆ? ಇಂಥದ್ದು ಗಾಳಿ ಬೀಸಿ ಪುರಾಣ ಹೇಳೋರ ಭಾಷೆಯೂ ಹಂಗಾಗ್ಲಿಕ್ಕೆ ಶುರು ಆಗಿದೆ. ಮತ್ತೆ
ಕೃಷ್ಣನ ಕೊನೆಯ ದಿನಗಳು ಅಂತ ಇವರು ಹಾಗೆ ಟೈಟಲ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಪುರಾಣ ಹೇಳುವವರು. ಇದಿನ್ನೂ ವಿಪರ್ಯಾಸ. ಅಂದರೆ ಪುರಾಣಗಳು ಸಮಾಜದ ಮೇಲೆ ಪರಿಣಾಮ ಬೀರಬೇಕೇ ಹೊರತು ಸಮಾಜದ ಮೊನ್ನೆ ಬಂದ ಕುಬುದ್ಧಿ ಜೀವಿಗಳ ಪುಸ್ತಕಗಳ ಟೈಟಲ್ಗಳು ಪುರಾಣ ಹೇಳೋರ ಮೇಲೆ ಪ್ರಭಾವ ಬೀರಬಾರ್ದು. ಇದು ವ್ಯತ್ಯಾಸ. ಬಹಳ ವಿಶೇಷವಾಗಿ ಚಿಂತಿಸಬೇಕಾದ ಅಂಶಗಳು. ಸರ್ವಜ್ಞನಾದ, ಸರ್ವೋತ್ತಮನಾದ, ಸರ್ವಾಂತರ್ಯಾಮಿಯಾದ ಶ್ರೀಹರಿ ಭೂಭಾರ ಹರಣ ಮಾಡಲಿಕ್ಕಾಗೇ ಅವತರಿಸಿದ್ರಿಂದ, ಬ್ರಹ್ಮದೇವರೇ ಬಂದು ಪ್ರಾರ್ಥನೆ ಮಾಡಿದ್ರಿಂದ ತಾನು ಬ್ರಹ್ಮೋವಾಚ ಅಂತ ಬ್ರಹ್ಮದೇವರು ಬಂದು ಪ್ರಾರ್ಥನೆ ಮಾಡಿದ್ರಂತೆ. ಏನೆಲ್ಲ ಘಟನೆಗಳನ್ನು ನಡೆಸಿದ್ದಿ ಶ್ರೀಹರಿ, ಇದು ಅದ್ಭುತ, ನೀನಿನ್ನು ನಮ್ಮನ್ನು ಅನುಗ್ರಹಿಸಲಿಕ್ಕೆ ಮೇಲ್ಬಾ ಅಂತ ಕರೀತಾರೆ. ಹೀಗೆ ಕೃಷ್ಣ ತಾನು ಪರಂಧಾಮಕ್ಕೆ ಹೊರಡುವಾಗ ಮಾಡಿದ ಅನ್ನೋ ಅಂಶವನ್ನ ಪುರಾಣ ವಿವರಣೆ ಮಾಡ್ತದೆ. ಇದಕ್ಕಿಂತ ಮೊದಲು ಕೃಷ್ಣ ಪರಂಧಾಮಕ್ಕೆ ಹೋಗುವ ಪೂರ್ವದಲ್ಲಿ ಉದ್ಧವನಿಗೆ ಗೀತೆಯನ್ನು ಉಪದೇಶ ಮಾಡಿದ. ಅದು 11ನೇ ಸ್ಕಂದದಲ್ಲಿ ಮತ್ತೊಂದು ಪ್ರಮುಖವಾದ ಘಟ್ಟ. ಆ ಉದ್ಧವನಿಗೆ ಉಪದೇಶ ಮಾಡಿದಂತಹ ಗೀತೆಗೆ ಉದ್ಧವ ಗೀತೆ ಅಂತ ಹೆಸರಿಟ್ಟರು. ಅರ್ಜುನನಿಗೆ ಉಪದೇಶಿಸಿದ್ದೆಲ್ಲ ಭಗವದ್ಗೀತೆ, ಉದ್ಧವನಿಗೆ ಉಪದೇಶ ಮಾಡಿದ್ದೆಲ್ಲ ಉದ್ಧವ ಗೀತೆ. ಇದೇ ವಿಶೇಷ. ಉದ್ಧವ ಕೇಳ್ತಾನೆ, ಕೃಷ್ಣ ನಿನ್ನ ಪರಂಧಾಮಕ್ಕೆ ಹೊರಡ್ತಿ. ಅವನಿಗೆ ಗೊತ್ತಾಗಿತ್ತು, ಉದ್ಧವನಿಗೆ ಗೊತ್ತಾಗಿತ್ತು ಕೃಷ್ಣ ಸಂಕಲ್ಪ ಮಾಡಿ ಆಗಿದೆ ಅಂತ. ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿ ಆಗಿದೆ, ಕೃಷ್ಣ ಹೊರಡ್ತಾನೆ. ಅದಕ್ಕೆ ಅವನು ಪ್ರಾರ್ಥಿಸಿದ. ಶಯ್ಯಾಟನಾಸನ ಸ್ಥಾನ ಸ್ನಾನ ಕ್ರೀಡಾ ಶನಾದಿಶೋ. ಶಯ್ಯ, ಅಟನ, ಆಸನ, ಸ್ಥಾನ, ಸ್ನಾನ, ಕ್ರೀಡಾ, ಅಶನಾದಿಶು. ನೋಡಿ, ಕೃಷ್ಣನ ಜೊತೆಗೆ ಎಷ್ಟೆಷ್ಟು ಥರದಿಂದ ಉದ್ಧವ ಅವನೊಟ್ಟಿಗೆ ಸೇರ್ಕೊಂಡಿದ್ದ. ಎಲ್ಲದರೊಳಗೂ ಇರ್ತಿದ್ದಂತೆ ಉದ್ಧವ, ಎಲ್ಲೂ ಬಿಟ್ಟಿರ್ತಿರ್ಲಿಲ್ಲಂತೆ ಕೃಷ್ಣನನ್ನ. ಎಲ್ಲದರೊಳಗೂ ಮಲಗುವಾಗ, ಸ್ನಾನ ಮಾಡುವಾಗ, ಭೋಜನ ಮಾಡುವಾಗ, ಅಟನ, ಎಲ್ಲಾದರೂ ಪ್ರಯಾಣ ಮಾಡುವಾಗ ನಾ ಬರ್ತೀನಿ, ನಾನು ಜೊತೆಗಿರ್ತೀನಿ ಅಂತಿದ್ದಂತೆ ಉದ್ಧವ. ಈಗ ಪರಂಧಾಮಕ್ಕೆ ಹೊರಡ್ತಾನೆ ಎಂದಾಗ ಅವನಿಗೆ ಅದನ್ನು ಊಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿನ್ನ ಪಾದಕಮಲಗಳನ್ನು ನಾನು ಬಿಟ್ಟೆ ಆಗಿರ್ಲಪ್ಪ. ತ್ವಯೋಪಭುಕ್ತ ಸ್ರಗ್ಗಂಧ, ಇದು ಇಲ್ಲೇ ಬಂದಂಥ ಮಾತು. ಶ್ರೀಕೃಷ್ಣನ ದೇಹದಲ್ಲಿ ಹಚ್ಚಿದಂಥ ಗಂಧವನ್ನು ದಿನಾ ಉದ್ಧವ ಧಾರಣೆ ಮಾಡ್ತಿದ್ದಂತೆ. ಹೀಗಾಗಿ ಕೃಷ್ಣನ್ ಬಿಡೋದು ಅಂದ್ರೆ ಅದನ್ನು ಕಲ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಕೇಳ್ತಾನೆ, ಕೃಷ್ಣ ನಿನ್ನನ್ನು ಹೇಗೆ ಬಿಟ್ಟಿರಲಿ ನಾನು, ನಿನ್ನಿಂದ ನನಗೆ ಅನುಗ್ರಹ ಆಗಬೇಕು, ಅನುಗ್ರಹ ಆಗಬೇಕು, ಭಾಗವತ ಧರ್ಮವನ್ನು ಉಪದೇಶ ಮಾಡು ಅಂತಂದದ್ದಕ್ಕೆ ಶ್ರೀಕೃಷ್ಣ ಅವನನ್ನು ಕುರಿತು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲ ವಿಷಯಗಳನ್ನು ಹೇಳ್ತೇನೆ ಅಂತಲ್ಲ, ಕೆಲವು ಮುಖ್ಯವಾದಂಥ ಭಾಗಗಳನ್ನು ಮಾತ್ರ ಉದ್ಧವ ಗೀತೆಯಲ್ಲಿ ಇದ್ದದ್ದನ್ನು ತಿಳಿಸ್ತೇನೆ. ಮನುಷ್ಯ ಅವಧೂತ ಚರ್ಯೆಯಲ್ಲಿರಬೇಕು, ಅಂದರೆ ನಿಸ್ಸಂಗನಾಗಿ ಬದುಕಬೇಕು. ಆಗ ಅವನಿಗೆ ಹೆಚ್ಚು ಸಮಸ್ಯೆಗಳಿರಲ್ಲ. ಆ ನಿಸ್ಸಂಗತೆಯಲ್ಲಿ ಒಂದು ಸುಖ ಇದೆ ಅಂತ ಹೇಳ್ತಾನೆ. ಹಿಂದೆ ಒಬ್ಬ ರಾಜ, ಆ ರಾಜ ಒಬ್ಬ ಅವಧೂತನನ್ನು ಯಾವಾಗಲೂ ನೋಡ್ತಿದ್ನಂತೆ. ಎಲ್ಲಿ ಹೋದರೂ ಆ ಅವಧೂತ ಅವನ ಕಣ್ಣಿಗೆ ಬೀಳಬೇಕು. ಅವನು ಯಾರೂ ಬೇರೆ ಆ ರಾಜ ಅಲ್ಲ, ಯದುರಾಜ. ಅವನು ಯಾವಾಗಲೂ ಅವಧೂತನನ್ನು ನೋಡಬೇಕು. ಅವನು ಯಾರನ್ನು ಪ್ರಶ್ನಿಸ್ತಿರ್ಲಿಲ್ಲ, ಅವಧೂತ ಕೇಳ್ತಿರ್ಲಿಲ್ಲ ಕೊಡ್ರಿ ಅಂತ, ಮಾತೇ ಆಡ್ತಿರ್ಲಿಲ್ಲ. ಯಾವಾಗಲೂ ಒಮ್ಮೆ ಮಾತನಾಡ್ತಿದ್ದ ಅಷ್ಟೇ. ಅವನಿಗೆ ಯಾವ ಥರದ ಚಿಂತೆಯೂ ಇರ್ತಿರ್ಲಿಲ್ಲ. ಎಲ್ಲಿರ್ತಾನೆ ಗೊತ್ತಿಲ್ಲ, ಎಲ್ಲಿ ಬೇಕಾದಲ್ಲಿ ಓಡಾಡ್ಕೊಂಡು ಇದ್ದುಬಿಡ್ತಾನೆ. ಯದುರಾಜನಿಗೆ ಅವನ ಬಗ್ಗೆ ಜಾಸ್ತಿ ಕುತೂಹಲ ಆಯ್ತಂತ. ಇವನು ಹೇಗಿದ್ದಾನಲ್ಲ ಮಾರಾಯ ಅಂತ. ಇವನಿಗೇನು ಟೆನ್ಷನ್ ಇಲ್ಲ. ನೋಡಿ, ಸಮಸ್ಯೆ ಇರೋದೆಲ್ಲ ಯಾರಿಗೆ ಅಂತ ಗೊತ್ತಾಯ್ತಲ್ಲ. ಏನೂ ಯಾರು ಸಮಸ್ಯೆ ಮಾಡ್ಕೊಂಡಿರೋದಿಲ್ಲಲ್ಲ, ಅವ್ರನ್ನ ನೋಡಿದವ್ರಿಗೆ ಸಮಸ್ಯೆ ಜಾಸ್ತಿ ಆಗಿ. ಇವನು ಹೇಗಿದ್ದಾನಲ್ಲ ಮಾರಾಯ, ಮಾತಿಲ್ಲ, ಕತೆ ಇಲ್ಲ, ಈ ಥರ ಇದ್ರೂ ಸಮಸ್ಯೆನೆ. ದಾಸರ ಹಾಡು ಮಾಡುವಾಗಂತಾರ ಒಂದ್ ಕಡೆ, ಏನು ಮಾತಾಡಲ್ಲ, ಮಾತಾಡಿದ್ರಷ್ಟೇ ಮಾತು. ಅದೇ ಮಾತುಗಳಾಡದೆ ಮೌನದಿಂದಿದ್ದರೆ. ದಾಸರು ಒಂದ್ ಕಡೆ ಹಾಸ್ಯ ಮಾಡಿ ಹೇಳ್ತಾರೆ, ಹಿಂದೆಲ್ಲ ಹೇಗೆ ಹಾಸ್ಯ ಮಾಡ್ತಿದ್ರು,
ಮಾತೇ ಆಡ್ದೇನೆ ಮೌನದಿಂದ ಇರೋಣ ಅಂತ ಯಾರಾದ್ರೂ ಇದ್ರೆ ಭೂತ ಗೀತ ಬಡ್ಕೊಂಡಿದ್ದೀನಿ ನೋಡ್ರಪ್ಪ, ಮಾತೇ ಆಡವಲ್ಲ, ಹಿಂಗ ಹಾಸ್ಯ ಮಾಡ್ತಿದ್ರಂತೆ. ಚಾತುರ್ಯದಿಂದಲೇ ಮಾತುಗಳಾಡಲು, ಒಳ್ಳೆ ಚಾತುರ್ಯದಿಂದ 4 ಮಾತಾಡಿ ಎಲ್ಲರನ್ನ ನಗಿಸ್ತಾನೆ ಅಂತಾದ್ರೆ ಎಷ್ಟು ಮಾತಾಡ್ತಾನೆ ಮಾರಾಯ, ರೊಕ್ಕ ಕೊಟ್ಟು ಬಿಡಿಸ್ಕೊಂಬರ್ಬೇಕು ನೋಡ್ರಿ ಅವನ್ನ, ಉಪಯೋಗ ಇಲ್ಲ. ಮಾತು ಚೆನ್ನಾಗಿ ಆಡಿದ್ರೂ ಬಯಸ್ಕೋಬೇಕು, ಆಡದೇ ಇದ್ರೂ ಬಯಸ್ಕೊಳ್ಬೇಕು. ಇದೆಲ್ಲ ಲೋಕದ ವ್ಯವಹಾರ ಹೀಗಿರ್ತಿತ್ತು ಅಂತ ಅವ್ರ ಕಾಲದಲ್ಲೇ ಹಿಂಗಿತ್ತು ಅಂದ್ರೆ ಇನ್ನು ರೀಲ್ಸ್ ಕಾಲದಲ್ಲಿ ನಮಗೆ ಹೆಂಗಿರಬೇಡ ಹೇಳ್ರಿ. ಅಂತೂ ಯದುರಾಜನಿಗೆ ಈ ಅವಧೂತ ಚರ್ಯೆಯನ್ನು ನೋಡಿ ಆಶ್ಚರ್ಯ ಆಗಿತ್ತು. ಅವನೇನು ನಿಂದಿಸ್ತಿರ್ಲಿಲ್ಲ, ಆದ್ರೆ ಅವನ ಬಗ್ಗೆ ಕುತೂಹಲ ಆಯ್ತು. ಇವನು ಹೇಗಿದ್ದಾನೆ, ಇವನ್ ಬದುಕು ಹೇಗೆ ಕಟ್ಕೊಂಡಿದ್ದಾನೆ, ಇವನ್ ನಿಶ್ಚಿಂತತೆಗೆ ಏನಾದ್ರೂ ಗುಟ್ಟು ಇರಬೇಕಲ್ಲ. ಅದಕ್ಕೆ ಅವನ ಹತ್ರ ಬಂದ. ಯದು ನೈವಂ ಮಹಾಭಾಗೋ ಬ್ರಹ್ಮಣ್ಯೇನ ಸುಮೇಧಸಾ ಪೃಷ್ಟಸಭಾಜಿತ ಪ್ರಾಹ ಪ್ರಶ್ರಯಾವನತಂ ದ್ವಿಜಃ. ಬಹಳ ಅದ್ಭುತ ಭಾಗವತ. ಯದುರಾಜ ಅವನ ಬಳಿಗೆ ಬಂದ, ಸಂಧಿಸಿದ. ಪೃಷ್ಟಸಭಾಜಿತ ಪ್ರಾಹ ಪ್ರಶ್ರಯಾವನತಂ ದ್ವಿಜಃ. ಅವನನ್ನು ಪ್ರಶ್ನಿಸಿದ, ಗೌರವದಿಂದ ಅವನನ್ನು ಪ್ರಶ್ನಿಸ್ತಾನೆ. ಇದು ಹೀಗಿದ್ದೀಯಲ್ಲ ನೀನು, ಹೇಗಿದ್ದು ಸಾಧ್ಯ ಆಯಿತು ನಿನಗೆ? ಇದಕ್ಕೇನಾದರೂ ಗುಟ್ಟಿರ್ಬೇಕು, ನನಗೂ ಹೇಳು. ರಾಜ ಕೇಳ್ತಿದ್ದಾನೆ ಅಂತ ಈತ ಉತ್ತರ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವಧೂತ ಆ ಉತ್ತರ ಹೇಳಿದ್ದನ್ನು ಅವಧೂತ ಗೀತೆ ಅಂತ ಭಾಗವತದ 11ನೇ ಸ್ಕಂದ ಹೇಳ್ತಾನೆ. ಸಂತಿ ಮೇ ಗುರವೋ ರಾಜನ್ ಬಹವೋ ಬುದ್ಧಿಯುಪಾಶ್ರಿತಾ. ನನಗೆ ತುಂಬ ಜನ ಗುರುಗಳು, ಬಹಳ ಜನ ಗುರುಗಳಿದ್ದಾರಪ್ಪ, ಆದರೆ ಇವರು ಯಾರು ಕ್ಲಾಸ್ನಲ್ಲಿ ಪಾಠ ಮಾಡೋರಲ್ಲ ಅಂತಂದ. ಒಂದು ಕ್ಲಾಸ್ ರೂಮು ಅಂತ ಮಾಡಿ ಅಲ್ಲೊಂದು ಡಿಜಿಟಲ್ ಬೋರ್ಡ್ ಇಟ್ಟು ಎಲ್ಲರನ್ನ ಕ್ವೈಟ್ ಅಂತ ಬೈದು ಹಂಗೆಲ್ಲ ಪಾಠ ಮಾಡುವ ಗುರುಗಳಲ್ಲ ನಮ್ದು ಹೇಗೆ? ಬಹವೋ ಬುದ್ಧಿಯುಪಾಶ್ರಿತಾ, ಬುದ್ಧಿಯಿಂದ ನಾನೇ ಕಲ್ಪಿಸಿಕೊಂಡ ಗುರುಗಳು ನನಗೆ ತುಂಬ ಜನ ಇದ್ದಾರೆ ಅಂತ ಪ್ರಾರಂಭ ಮಾಡಿದ. ನೋಡಿ, ಒಬ್ಬ ಶಿಷ್ಯನಾಗಿ ಮನುಷ್ಯ ತಾನೇ ತನ್ನ ಗುರುಗಳನ್ನ ಬುದ್ಧಿಯಿಂದ ಕಲ್ಪಿಸ್ಕೊಳ್ಬೇಕಂತೆ. ಇದನ್ನೇ ಬಹಳ ದೊಡ್ಡ ಸಾಧನೆ ಇದು. ಏನು ನೋಡ್ತಾನೆ, ಏನು ಮಾತನಾಡ್ತಾನೆ, ಯಾರೊಟ್ಟಿಗೆ ಕಲಿತಾನೆ, ಅವೆಲ್ಲ ಪಾಠ ಹೇಳ್ಕೊಡ್ತಾವಂತೆ. ಅದರಲ್ಲಿ ನಿನಗೋಸ್ಕರ ಅಂತ ಒಂದು 24 ಹೇಳ್ತೇನೆ ಸದ್ಯಕ್ಕೆ ಅಂತಂದ. ಯಥೋ ಬುದ್ಧಿಮುಪಾದಾಯ ಮುಕ್ತೋಟಾಮೀಹ ತಾನ್ ಶೃಣು. ನಾನಿಷ್ಟು ಮುಕ್ತನಾಗಿ ನಿಸ್ಸಂಗನಾಗಿ ಓಡಾಡಲಿಕ್ಕೆ ಅವರೇ ನನಗೆ ಪಾಠ ಮಾಡಿದ ಗುರುಗಳು. ಅವರು ಹೇಳಿಕೊಟ್ಟ ಪಾಠವೇ ನನ್ನನ್ನು ಇಷ್ಟು ಮಾರ್ಪಾಡು ಮಾಡಿದೆ. ಒಬ್ಬೊಬ್ಬ ಗುರುಗಳ ಪಾಠವೂ ವಿಶೇಷ. ಎಷ್ಟಿದ್ದಾರೆ? 24 ಇದ್ದಾರೆ. ಯಾರ್ಯಾರು? ಪೃಥಿವೀ ವಾಯುರಾಕಾಶ ಆಪೋಗ್ನಿಶ್ಚಂದ್ರಮಾ ರವಿ ಕಪೋತೋ ಜಗರ ಸಿಂಧು ಪತಂಗೋ ಮಧುಕೃದ್ಗಜ ಮಧುಃ ಹರಿಣೋ ಮೀನಃ ಪಿಂಗಲಾ ಕುರರೋರ್ಭಕಃ ಕುಮಾರಿ ಶರಕೃತ್ ಸರ್ಪ ಊರ್ಣನಾಭಿಸುಪೇಶಕೃತ್ ಏತೇ ಮೇ ಗುರವೋ ರಾಜನ್ 24 ನೋಡಿ, ಇವರು 24 ಗುರುಗಳು. ಇವರಿಂದ ನಾನು ಪಾಠ ಕಲಿತೆ. ಇವರು ಹೇಳ್ಕೊಟ್ಟಿದ್ರಿಂದ ನಾನಿಷ್ಟು ಆರಾಮಾಗಿದ್ದೇನೆ, ನಿಸ್ಸಂಗನಾಗಿದ್ದೇನೆ. ಹಾಗಾದರೆ ಇದನ್ನು ಯಾರೆಲ್ಲ ಪಾಠ ಕಲಿತಾರೆ, ಯಾರಿದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಅವರೆಲ್ಲ ಮುಕ್ತೋಟಾಮೀಹ, ಮುಕ್ತರಾಗಿ ಸಂಚಾರ ಮಾಡ್ಕೊಂಡಿರ್ಬೋದಂತ. ಎಲ್ಲಿ ಬೇಕಾದಲ್ಲಿ ಹೋದರೂ ಜಯಿಸ್ತಾನೆ. ಅದೇ ಇದರ ಗುಟ್ಟು. ಒಂದೊಂದನ್ನು ಪಾಠ ಮಾಡ್ತದೆ. ಆ 24ರಲ್ಲಿ ಮೊದಲನೇ ಗುರು ಯಾರು? ಭೂಮಿ, ಪೃಥ್ವಿ. ಇದು ಮೊದಲನೇ ನನ್ನ ಗುರು ಅಂತ ಹೇಳ್ದ ಆತ. ಏನು ಹೇಳ್ಕೊಡ್ತು ನಿನಗದು? ಭೂತೈರಾಕ್ರಮ್ಯಮಾಣೋಪಿ ಧೀರೋ ದೈವ ವಶಾನುಗೈಹಿ ತದ್ವಿದಾಂ ನ ಚಲೇನ್ ಮಾರ್ಗಾತ್ ಅನುಶಿಕ್ಷನ್ ಕ್ಷಿತೇರ್ವ್ರತಂ. ಭೂಮಿಯ ಮೇಲೆ ನೀವು ಎಲ್ಲ ತುಳಿತೇವೆ, ಮಲಗುತ್ತೇವೆ, ಮಲಮೂತ್ರಗಳನ್ನು ಮಾಡ್ತೇವೆ. ಆದರೆ ಭೂಮಿ ಜಾರ್ತಾ ಇಲ್ಲ, ಕಕ್ಷೆಯಿಂದ ಜಾರ್ತಾ ಇಲ್ಲ. ಭೂಮಿ ಏನಾದರೂ ಕಕ್ಷೆಯಿಂದ ಜಾರಿದರೆ ನಮ್ಮ ಸ್ಥಿತಿ ಏನಾಗಬೇಡ ಹೇಳಿ. ಅದನ್ನು ಹೇಳ್ದ ಆತ. ನಮ್ಮನ್ನ ಆಕ್ರಮಿಸೋರು ಬಹಳ ಜನ ಇದ್ದಾರೆ, ನಮ್ಮನ್ನು ತುಳಿಲಿಕ್ಕೆ ಕೆಲವರು ಇದ್ದಾರೆ,
ನಮ್ಮ ಬಗ್ಗೆ ಆಡಬಾರ್ದು ಮಾತುಗಳನ್ನು ಆಡಲಿಕ್ಕೆ ಕೆಲವರಿದ್ದಾರೆ, ನಮ್ಮನ್ನ ಹೀಯಾಳಿಸೋರಿದ್ದಾರೆ. ಹೀಗೆ ನಮ್ಮನ್ನು ಆಕ್ರಮಿಸೋರು ಎಷ್ಟೇ ಜನ ಬಂದರೂ ಭೂಮಿಯಂತೆ ನಾವು ನಂಬಿದಂಥ ಧರ್ಮದ ದಾರಿಯಿಂದ ನಾವು ಜಾರಬಾರ್ದು. ನಚಲೇತ್ ಮಾರ್ಗ ಅನ್ನೋ ಪಾಠವನ್ನ ಭೂಮಿಯಿಂದ ಕಲಿತೆ ಅಂತ ಹೇಳಿದ್ನಂತೆ. ಎಷ್ಟು ಅದ್ಭುತವಾದ ಮಾತು ಇದು! ಶ್ರೀ ಸಾಮಾನ್ಯರಿಗೆ ವಿವರಣೆ ಕೊಡುವಂತಹದ್ದು. ಆತ ಕರೆ ಕೊಡ್ತಿದ್ದಾನೆ, ಭೂಮಿ ನಿಮಗೆ ಈ ಪಾಠ ಹೇಳ್ಕೊಡ್ತಾ ಇದೆ, ಭೂಮಿ ನೋಡಿದಾಗೆಲ್ಲ ಇದನ್ನು ನೆನಪಿಸ್ಕೊ ಅಂತ ಹೇಳ್ತಾನೆ. ತದ್ವಿಧಾಂ ನಚಲೇನ್ ಮಾರ್ಗ ಅನುಶಿಕ್ಷನ್ ಕ್ಷಿತೇರ್ವ್ರತಂ. ಯಾಕೆ ಧರ್ಮದಿಂದ ಜಾರ್ತೀಯ? ಯಾಕೆ ಕರ್ಮದಿಂದ ಜಾರ್ತೀಯ? ಆ ದಾರಿಯನ್ನು ಬಿಡಬೇಡ, ಅದು ನಿನಗೆ ಹೇಳಿದಂಥದ್ದು. ಹೀಗೊಂದು ಪಾಠ. ಹಾಗೆ ಭೂಮಿ ಮತ್ತೊಂದು ಪಾಠ ಹೇಳ್ಕೊಡ್ತದೆ ನನಗೆ ಅಂದ. ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವ್ರತಾಂತರಂ ಅಂತಂದ. ಭೂಮಿಯ ಮೇಲೆ ಎಲ್ಲೇ ಮಲಗ್ರಿ, ಇಲ್ಲಿ ಮಲಗಬೇಡ ನಂದು ಅಂತ ಎಂದಾದ್ರೂ ಹೇಳ್ತಾ? ಭೂಮಿಯಲ್ಲಿ ಮರ ನೆಡ್ತಾರೆ, ನೆಟ್ಟ ಮರದಿಂದ ಧಾನ್ಯ ಬೆಳೆ ಬೆಳೀತಾರೆ, ಒಳ್ಳೆ ಹಣ್ಣುಗಳನ್ನು ಬೆಳೀತಾರೆ, ಹೊಲ ಅಲ್ಲಲ್ಲಿ ಧಾನ್ಯಗಳನ್ನು ಬೆಳೀತಾರೆ. ಯಾವತ್ತೂ ಕೂಡ ಭೂಮಿ ಇದು ನಂದು ಇಲ್ಯಾಕೆ ಬೆಳೆದಿ ಅಂತ ಕೇಳ್ತಾ ಇಲ್ಲ. ಅದನ್ನು ಕೇಳೋರು ಬೇರೆ ಇದ್ದಾರೆ. ಆದರೆ ಈ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ, ಇನ್ನೊಬ್ಬರಿಗಾಗಿ ತನ್ನನ್ನು ತಾನು ಎಷ್ಟರ ಮಟ್ಟಿಗೆ ಕೊಟ್ಬಿಟ್ಟಿದೆ ನೋಡಿ. ಇದು ನಮ್ಮಿಂದ ನಾವು ಕಲಿಬೇಕಾದ ಪಾಠ. ಶಶ್ವತ್ ಪರಾರ್ಥ ಸರ್ವೇಹಾಂ, ತನ್ನನ್ನು ತಾನು ಮತ್ತೊಬ್ಬರಿಗಾಗಿ ಮೀಸಲು ಮಾಡಿಕೊಂಡಿದೆ. ಈ ಪಾಠವನ್ನು ನಾನು ಭೂಮಿಯಿಂದ ಕಲಿತೆ ಅಂತ ಹೇಳ್ತಾನೆ. ಪೃಥ್ವಿ ವಾಯುರಾಕಾಶ, ಗಾಳಿ ಒಂದು ಪಾಠ ಮಾಡಿಕೊಡ್ತು ನನಗೆ. ಗಾಳಿ ಏನು ಮಾಡ್ತದೆ? ವಿಷಯಾನ್ ಅವಶಿನ್ ವಿಷಯೇಶ್ವಾವಿಶನ್ ಯೋಗಿ ನಾನಾ ಧರ್ಮೇಶು ಸರ್ವತಃ. ಎಲ್ಲ ಹೂಗಳ ಮೇಲೂ ಗಾಳಿ ಬೀಸಿ ಬೀಸಿ ಬರ್ತದೆ, ತಾನೇ ಬೀಸಿ ಬರ್ತದೆ. ಗುಣದೋಷಾನ್ವಯೇನಾತ್ಮ ನ ವಿಸಜ್ಜೇತ ವಾಯುವತ್. ನೋಡಿ, ಗಾಳಿಯ ವಿಶೇಷ ಸ್ವಭಾವ ಏನು? ಗುಣದೋಷ ಅನ್ವಯೇನ ಆತ್ಮ. ಅದು ಸುಗಂಧದ ಮೇಲೆ ದುರ್ಗಂಧದ ಮೇಲೆ ತಾನು ಬೀಸಿ ಬರ್ತದೆ, ನಮ್ಮ ಮೂಗಿಗೆ ಬಡಿಯೋ ಹಾಗೆ ಮಾಡ್ತದೆ. ತಾನು ಮಾತ್ರ ಸುಗಂಧದ ಗಾಳಿ ದುರ್ಗಂಧದ ಗಾಳಿ ಅಂತ ಅದರ ಒಳಗದು ಪ್ರವೇಶ ಮಾಡಲ್ಲ, ಅದನ್ನು ತಾನು ಅಂಟಿಸ್ಕೊಳ್ಳೋದಿಲ್ಲ. ಹೀಗೆ ಸಮಾಜದಲ್ಲಿ ಒಬ್ಬೊಬ್ಬ ಮನುಷ್ಯನು ತನ್ನನ್ನು ತಾನು ಅಲ್ಲಿ ಗುಣ ಇದೆ ಅದನ್ನೂ ನೋಡು, ಅನುಭವಿಸ್ತೀಯ, ದುಃಖ ಅದನ್ನೂ ಅನುಭವಿಸು, ಸುಖ ಅದನ್ನೂ ಅನುಭವಿಸು, ದೋಷ ಅದನ್ನೂ ನೋಡು, ಅದನ್ನೂ ಅನುಭವಿಸು. ಯಾವುದ್ರ ಒಳಗೂ ಅತಿಯಾಗಿ ನೀನು ಒಳಗೆ ಹೋಗ್ಲಿಕ್ಕೆ ಹೋಗಬೇಡ. ಗಾಳಿ ಇದ್ದಾಗಿರು, ಗಾಳಿ ಇದ್ದಾಗಿರು, ಎಲ್ಲ ಕಡೆ ಹಾರಾಡ್ಕೊಂಡಿರು. ಅಲ್ಲ, ನಾವು ಹಾರಾಡ್ಕೊಂಡೇ ಇದ್ದೇವೆ, ಏನು ಹೇಳೋದು ಬೇಕಾಗಿಲ್ಲ, ಚೆನ್ನಾಗಿ ಹಾರಾಡ್ತಿದ್ದೇವೆ ಎಲ್ಲರ ಮುಂದೆ. ಹಾರಾಡೋದ್ರಲ್ಲಿ ನಮಗಿಂತ ಯಾರು ಕಡಿಮೆ ಇದ್ದಾರೆ ಇವತ್ತು? ಹೇಗೆ ಹಾರಾಡಬೇಕು ಹಾಗೆ ಹಾರಾಡ್ತಿಲ್ಲ, ಅದು ಸಮಸ್ಯೆ. ಹೀಗೆ ಗಾಳಿಯಿಂದ ಪಾಠ ಕಲಿತೇನೆ ಅಂತ ಹೇಳ್ತಾನೆ. ಹಾಗೆ ಆಕಾಶದಿಂದ ಒಂದು ಪಾಠ ಕಲಿತೆ. ಅಂತರ್ಬಹಿಶ್ಚ ಸ್ಥಿರ ಜಂಗಮೇಶು ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ. ಸ್ವಲ್ಪ ಕಠಿಣ. ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ, ಎಲ್ಲೆಡೆ ವ್ಯಾಪಿಸಿದೆ, ಆದರೆ ಅಸಂಗವಾಗಿದೆ, ಸಂಘ ಇಲ್ಲ ಅದರಲ್ಲಿ. ಯಾವತ್ತಾದರೂ ಆಕಾಶಕ್ಕೆ ಇಂಥದ್ದೊಂದರದ್ದು ಸಂಬಂಧ ಅಂತ ಆದದ್ದು ನೋಡಿದಿರ? ಎಷ್ಟು ವ್ಯಾಪ್ಸಿಯೂ ಕೂಡ ಒಂದರ ಸಂಘ ಮಾಡಿಕೊಳ್ಳೋದೇನೆ ತನ್ನನ್ನು ತಾನು ಅಸಂಗವಾಗಿಟ್ಟುಕೊಂಡ ಆಕಾಶ. ಅದರ ದೂರದೃಷ್ಟಿ ವಿತತಸ್ಯ ಭಾವಯೇತ್, ವಿಶಾಲ ದೃಷ್ಟಿ. ಅಂದರೆ ಯಾವತ್ತೂ ಆಕಾಶ ಇದಿಷ್ಟು ಪಾರ್ಟ್ ನಂದು ಅಂತ ಹೇಳಲ್ಲ, ಯಾರು ಬಂದರೂ ಅವಕಾಶ ಕೊಡ್ತದೆ. ಹಾಗೆ ನಿನ್ನ ಹೃದಯದಲ್ಲಿ ನಿನ್ನನ್ನು ಅರಿಸಿ ಯಾರೇ ಬಂದರೂ ಅವಕಾಶ ಕೊಡು. ನೀನವರನ್ನು ನಿನ್ನ ನಂಬಿ ಬಂದದ್ರಿಂದ ಅವಕಾಶ ಕೊಡು. ಹೀಗೆ ಆಕಾಶದಿಂದ ಕಲಿತ ಪಾಠ ಅಂತ ಹೇಳ್ತಾನೆ. ತೇಜ, ಹೀಗೆ ಪೃಥಿವಿ ವಾಯು ಆಕಾಶ ಆಪಹ, ತೇಜ ಅಲ್ಲ ಆಪಹ, ನೀರಿನಿಂದ ಪಾಠ ಕಲಿತೆ ಅಂತ ಹೇಳ್ತಾನೆ. ನೀರೇನು ಪಾಠ ಹೇಳ್ಕೊಡ್ತು?
ಸ್ವಚ್ಛ ಪ್ರಕೃತಿತ ಸ್ನಿಗ್ಧ. ಮನುಷ್ಯ ತನ್ನ ಬದುಕನ್ನು ಹೇಗೆ ಇಟ್ಕೊಳ್ಬೇಕು? ಬೆಳ್ಳಗೆ ಇಟ್ಕೊಳ್ಬೇಕಂತ. ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ನೀರು ನನಗೆ ಯಾವಾಗಲೂ ಅದನ್ನು ಹೇಳ್ಕೊಡ್ತದೆ, ನಾನು ಹೇಗಿದ್ದೇನೆ ನೀನು ಹಾಗಿರು. ಸ್ವಚ್ಛ ಬದುಕನ್ನು ಹಾಗಿಟ್ಕೋ. ಪ್ರಕೃತಿತ ಸ್ನಿಗ್ಧ, ಸ್ವಭಾವದಿಂದ ನೀನು ಸ್ನಿಗ್ಧತೆಯನ್ನು ಕಾಪಾಡ್ಕೋ. ಸ್ನಿಗ್ಧ ಅಂದ್ರೆ ಏನು? ಸ್ನೇಹಿಯಾಗಿರು ಅಂತ ಅರ್ಥ. ನೀರಿನ ಸ್ವಭಾವ ಏನು? ಹಿಟ್ಟನ್ನು ಕಲಸ್ಲಿಕ್ಕೆ ನೀರು ಉಪಯೋಗಿಸ್ತಾರೆ. ಹಿಟ್ಟಿನ ಕಣಗಳನ್ನು ಬೇರೆ ಬೇರೆ ಕಡೆ ಇದ್ದರೂ ಒಂದು ಹನಿ ನೀರು ಹಾಕಿದರೆ ಸಾಕು, ಹಿಟ್ಟಿನ ಕಣಗಳೇನಾಗಿಬಿಡ್ತಾವೆ, ಒಟ್ಟು ಬಂದು ಸೇರ್ತಾವೆ, ಮುದ್ದೆ ಆಗ್ತದೆ. ಹಾಗೆ ಮನುಷ್ಯ ತನ್ನ ಮನಸ್ಸನ್ನು, ತನ್ನ ಬದುಕನ್ನು ನೀರಿನಲ್ಲಿರುವ ಸ್ನೇಹ ಗುಣದ ಪ್ರಭಾವದಿಂದ ಬೇರ್ಪಟ್ಟವರನ್ನೆಲ್ಲ ಒಂದುಗೂಡಿಸುವಂತೆ ಮಾಡಬೇಕಂತೆ. ನಾನಾ ರೀತಿ, ಅದು ಫಿಸಿಕಲ್ಲಿನೂ ಇರ್ಬೋದು, ಅದು ಮೆಂಟಲಿ ಇರ್ಬೋದು. ಸಮಾಜದಲ್ಲಿ ಸಾಕಷ್ಟು ಅಡೆತಡೆಗಳಿದೆ ಇವತ್ತು. ಏನೇನೋ ಕಾರಣಕ್ಕೆ ಅಡೆತಡೆಗಳು. ಇವತ್ತಂತೂ ಏನು ಉಪಯೋಗ ಇಲ್ಲ. ಮತ್ತು ಅದರಿಂದ ಏನೇನೋ ಕಾರಣ, ಅವ್ರು ಹಂಗೆ, ಇವ್ರು ಹಿಂಗೆ, ಅದರಲ್ಲಿ ಹಿಂಗೆ ಮಾಡ್ತಾರೆ, ಅವ್ರು ಹಿಂಗೆ ಮಾಡ್ತಾರೆ, ಎತ್ತೆತ್ತಕ್ಕೂ ಉಪಯೋಗ ಇಲ್ಲ. ಅವು ಯಾವುದು ಅವ್ರ ಮನಿದು ಇವ್ರು ತೊಗೊಂಡು ಹೋಗ್ಬೇಕಾಗಿಲ್ಲ, ಇವ್ರ ಮನಿದು ಅವ್ರು ತೊಗೊಂಡು ಹೋಗ್ಬೇಕಾಗಿಲ್ಲ. ಚೆಂದಾಗಿ ನಗನಗುತ್ತಾ ಇರ್ಲಿಕ್ಕೆ ಅವಕಾಶ ಇದೆ, ಆದರೆ ಇರಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಹೇಳ್ತಾರೆ. ಒಂದೊಂದೇನೋ ಒಂದು ಮಠ ಅದು ಇದು ಕಾರಣ ಹೇಳಿ ಎಲ್ಲ ಛಿದ್ರ ಮಾಡಿಬಿಡು. ಇದೇ ಪುರಾಣ ಹೇಳಿ ಕಲ್ತದ್ದು ನಾವೆಲ್ಲ. ಪುರಾಣ ಕೇಳಿ ಕಲ್ತದ್ದು ಒಂದಿಷ್ಟು, ಪುರಾಣ ಹೇಳಿ ಕಲ್ತದ್ದು ಒಂದಿಷ್ಟು ಅಂತ ಆಗ್ಬಿಟ್ಟಿದೆ. ಅಂತೂ ಇಂತೂ ಒಂದೊಂದು ಕಾರಣಗಳನ್ನು ಹೇಳಿ ಮನುಷ್ಯ ಛಿದ್ರ ಆಗ್ತಾನೆ, ಬೇರ್ಪಡ್ತಾನೆ. ಆದರೆ ಭಾಗವತ ಕೇಳ್ತದೆ ಪ್ರಕೃತಿತ ಸ್ನಿಗ್ಧ. ನೋಡೋ, ನೀರು ಹಿಟ್ಟಿನ ಕಣಗಳನ್ನು ತನ್ನೆಡೆ ಸೆಳೀತದೆ, ಒಂದುಗೂಡಿಸ್ತದೆ. ಸಾಧ್ಯವಾದರೆ ಸಮಾಜದಲ್ಲಿ ಬೇರ್ಪಟ್ಟವರನ್ನು ಒಂದುಗೂಡಿಸುವಂತೆ ಮಾಡು, ಬೇರ್ಪಡಿಸ್ಬೇಡ ಅಂತ ಹೇಳ್ತದೆ ಭಾಗವತ. ಇದಕ್ಕೆ ಬೇರೆ ಬೇರೆ ವಿವರಣೆಯನ್ನು ಕೊಡ್ಬೋದು. ನಾವು ಹೇಗೆ ತಿಳ್ಕೊಳ್ತೇವೆ ಹಾಗೆ. ಮಾಧುರ್ಯ ತೀರ್ಥವಂದ್ರೆ ನೀರು ಒಳ್ಳೆ ಮಧುರವಾಗಿರ್ತದೆ. ಎಂಥ ನೀರಡಿಕೆ ಆದಾಗಲೂ ಸ್ವಲ್ಪ ಎಳ್ನೀರು ಕುಡಿದ್ರೂ ಆ ನೀರಡಿಕೆ ಹೋಗಲ್ಲ. ನೀರು ಕುಡಿದ್ರಷ್ಟೇ ದಣಿವ ಆರ್ತದೆ. ಆ ನೀರಿಗೆ ಅಂಥ ಮಾಧುರ್ಯ ಇದೆ. ಮನುಷ್ಯನ ಮಾತು, ಮನುಷ್ಯನ ನೋಟ, ಮನುಷ್ಯನ ಬಿಹೇವಿಯರ್, ಅಂದರೆ ಅವನ ಬಾಡಿ ಲ್ಯಾಂಗ್ವೇಜ್, ಅದು ಮಾಧುರ್ಯಂ. ಅದು ಹೇಗಿರಬೇಕು ಅಂದ್ರೆ ಮಧುರವಾಗಿರ್ಬೇಕಂತ. ಯಾರಾದರೂ ನೋಡಿದರೆ, ಮಾತಾಡಿದರೆ, ಈಗೆಲ್ಲ ಮುಖ ಗಂಟು ಹಾಕ್ಕೊಂಡೇ ಮಾತಾಡೋದು. ಯಾಕಾದರೂ ಮಾತಾಡಿದ್ರು ಏನಪ್ಪ ಅನ್ನೋ ಹಂಗೆ. ಅದು ಏನು ಗಂಟು ಹಾಕೊಂಡು ಕಿವುಚಿ ಮಾತಾಡ್ತಾರೆ ಅಂತಾರೆ ನಮ್ಮ ಕಡೆ ಎಲ್ಲ. ಮುಖ ಎಲ್ಲ ಗಂಟು ಹಾಕಿ, ಅದು ಏನು ಅಂಥದ್ದೇನು ಇವನು ₹1,00,000 ಖರ್ಚು ಮಾಡ್ದಂಗೆ. ಅರೆ ಹಿಂಗೆಲ್ಲ ಆಗಿ ಅರ್ಧ ರೋಗ ಬರ್ಲಿಕ್ಕೆ ಶುರು ಆಗಿದಾಗ, ಆ ರೋಗ ಬಂದ ಮೇಲೆ ಮತ್ತೆ ಇನ್ಯಾರೋ ಉಪದೇಶ ಮಾಡಿದ, ದಿನ ನಗರಿ ಅಂತ ಇನ್ನೊಂದು ಕಾರ್ಯಕ್ರಮ ಇಡ್ಬೇಕು. ಆಮೇಲೆ ನಗಲಿಕ್ಕೊಂದು ಕಾರ್ಯಕ್ರಮ ಬೇರೆ, ನಗಸ್ಲಿಕ್ಕೆ ಅವನಿಗೆ ಮತ್ತೆ ರೊಕ್ಕ ಬೇರೆ. ಇವೆಲ್ಲ ಆದ್ರೆ ನಮ್ಮ ಸಮಾಜ ಹೆಂಗಾಗ್ಲಿಕ್ಕೆ ಶುರು ಆಗಿದೆ ಅಂದ್ರೆ, ಸೃಷ್ಟಿ ಮಾಡಿದ ದೇವರೇ ನಗಲಿಕ್ಕೆ ಶುರು ಮಾಡಿದ. ಹಿಂಗ್ಯಾಕಾಗ್ಯಾವ ಇವೆಲ್ಲ ಅಂತ. ದೇವತೆಗಳು ನಗತ್ತಿದಾರ ನಮ್ಮನ್ನ ನೋಡಿ, ಎಷ್ಟು ಆರಾಮಿರ್ರಿ ಅಂತ ನಾವು ಭೂಮಿ ಮೇಲೆ ಬಿಟ್ಟು ಹೋಗ್ಯವಿ ನಿಮ್ಮನ್ನ. ಉಂಡು ತಿಂದು ಗಟ್ಟಿಯಾಗಿ ರೋಗ ಬರದಂತೆ 4 ಜನರಿಗೆ ಕೊಟ್ಟು, ನೀವು ಬಾಳಿ ನಮ್ಮನ್ನು ಬಾಳಿಸಿ, ಜಗಳ ಆಡದೆ ಹೆದರ್ಕೊಳ್ಳದೆ ಇರ್ರಿ ಅಂತ ಬಿಟ್ಟು ಹೋಗಿದ್ದಾರೆ. ನಮ್ಮನ್ನು ನೋಡಿ ನಗುತ್ತಿದ್ದಾರೆ ದೇವತೆಗಳೆಲ್ಲ. ಮಾಧುರ್ಯಂ ತೀರ್ಥವಂದ್ರಣಾಂ. ನಾನು ಅದನ್ನು ನೋಡಿ ಪಾಠ ಕಲಿತೆ ಎಂದ ಆತ ಅವಧೂತ. ಮಧುರವಾದ ಮಾತುಗಳನ್ನು ಆಡಬೇಕು, ಧ್ವನಿ ಮಧುರವಾಗಿರಬೇಕು, ಮಾತಿನ ಶಬ್ದಗಳಲ್ಲಿ ಮಾಧುರ್ಯ ಇರಬೇಕು, ನೋಟದಲ್ಲಿ ಮಾಧುರ್ಯ ಇರಬೇಕು. ಮನುಷ್ಯನ ನೋಟ, ಮಾತು, ಶಬ್ದ, ಧ್ವನಿ ಮಧುರವಾಗಿದ್ದರೆ ಎಂಥವರನ್ನು ಆಕರ್ಷಣೆ ಮಾಡಬಲ್ಲ ಆತ. ಜಗತ್ತಿನಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಇವತ್ತು ಮಧುರವಾದ ಮಾತುಗಳನ್ನು ಆಡೋರಿಗೆ ಗೊತ್ತೇ? ಬಹಳ ದೊಡ್ಡ ಶ್ರೀಮಂತರಿದ್ದಾರೆ, ಬಹಳ ದೊಡ್ಡ ಶ್ರೀಮಂತರು, ಕೋಟಿ ಗಟ್ಟಲೆ ವ್ಯವಹಾರ ಮಾಡೋರು. ವಾರಕ್ಕೊಂದು ದಿವಸ ಅವ್ರೇನು ಮಾಡ್ತಾರೆ ಅಂದರೆ, ಮಧುರವಾಗಿ ಮಾತಾಡೋರಿಗೆ ರೊಕ್ಕ ಕೊಟ್ಟು 2 ತಾಸು ಅವ್ರನ್ನ ಕರೆದು ಮನೆಯಲ್ಲಿ ಮಾತಾಡ್ಲಿಕ್ಕೆ ಹೇಳ್ತಾರಂತೆ. ಅಷ್ಟು
ಅಷ್ಟು ಅವರಿಗೆ ಟೆನ್ಷನ್ ಆಗಿಬಿಟ್ಟಿರ್ತದೆ. ಅವ್ರು ಫ್ರೆಶ್ ಆಗ್ಬೇಕಲ್ಲ ಅವರು. ಹಂಗೆ ಇವತ್ತು ನಡೀತಾ ಇದೆ ಅಂದ್ರೆ ಎಷ್ಟು ಸ್ಟ್ರೆಸ್ ಇರಬೇಕು ಯೋಚಿಸ್ರಿ ಅವರಿಗೆಲ್ಲ. ಆ ಸ್ಟ್ರೆಸ್ಸನ್ನು ಕಳ್ಕೊಳ್ಳಿಕ್ಕೆ ಚೆನ್ನಾಗಿ ಮಾತಾಡೋರಿಗೆ ಅವ್ರು ಸಂಬಳ ಕೊಟ್ಟಿಟ್ಕೊಂಡಿದ್ದಾರೆ. ನೀವೇನು ಮಾಡಬೇಡ್ರಿ, ಪ್ರತಿ ಸಂಡೇ ನಮ್ಮ ಮನೆಗೆ ಬಂದು 1-2 ತಾಸು ಮಾತಾಡಿ ಹೋಗ್ರಪ್ಪ ಚಂದಾಗಿ ಅಂತ. ಯಾಕೆಂದ್ರೆ ಮನೆ ತುಂಬ ಮೊಬೈಲು, ಅವ ಇವ್ರನ್ನ ಮಾತಾಡಲ್ಲ, ಇವ ಅವ್ರನ್ನ ಮಾತಾಡ್ಸಲ್ಲ. ಅಲ್ಲಲ್ಲಿ ವ್ಯಾಪೃತನಾದ ನೋಡಿ. ಮಾತಿನಲ್ಲೇ ನಮ್ಮ ಸತ್ವ ಕಳ್ಕೊಂಡ್ಬಿಟ್ವಿ ಅಂದ್ರೆ ಯಾರಿಗಾದ್ರೂ ಹೇಳ್ರಿ ನೋಡೋಣ, 1 ಅರ್ಧ ತಾಸು ಚಂದಾಗಿ ಮಾತಾಡಿ ಮನಸ್ಸನ್ನು ಉಲ್ಲಾಸ ಮಾಡ್ರಿ ಅಂತ ಯಾರಿಗೂ ಮಾತೇ ಬರ್ತಾ ಇಲ್ಲ. ಈಗ ಇತ್ತೀಚೆಗೆ ಮಾತೇ ಬರ್ತಾ ಇಲ್ಲ, ಬಹಳ ದುಸ್ತರ. ಮಾಧುರ್ಯಂ ತೀರ್ಥವನ್ ಋಣಾಂ, ತೀರ್ಥವತ್ ನೀರಿನಲ್ಲಿರುವ ಮತ್ತೊಂದು ಗುಣ ಅಂದ್ರೆ ತೀರ್ಥವತ್ ಅಂತಂತಾರೆ. ಅದು ನೀರೇ, ಆದ್ರೆ ಆ ನೀರಿಗೊಂದು ಶಕ್ತಿ ಬರ್ತದೆ. ಯಾವಾಗ ಆ ನೀರಿಗೊಂದು ಶಕ್ತಿ, ಅದು ತೀರ್ಥ ಅಂದ್ರೆ ಪವಿತ್ರೀಕರಿಸುವ ಶಕ್ತಿಗೆ ತೀರ್ಥ ಅಂತ ಹೆಸರು. ನಮ್ಮ ಮನೆಯಲ್ಲಿ ಹರಿಯುವ ನೀರು ಕೂಡ ತೀರ್ಥದ ಸ್ತರವನ್ನ ಹೊಂದುತ್ತದೆ. ಯಾವಾಗ ಭಗವಂತನ ಪಾದಕ್ಕೆ ಅಭಿಷೇಕ ಅಂತ ಆದಾಗ. ಅಂದ್ರೆ ಮನುಷ್ಯನ ಬದುಕು ಹೇಗಿರಬೇಕು ಅಂದ್ರೆ ತಾನು ಮಡಿ ಆಗೋದಲ್ಲ, ತೀರ್ಥನಾಗೋದಲ್ಲ. ತಾನು ಮಡಿ ಆಗ್ಬೇಕು ಅಂತ ಇಡೀ ಬೆಳಗ್ಗೆಯಿಂದ ಏನೆಲ್ಲ ಮಾಡ್ತಿರ್ತಾನೆ. ಪುರಾಣ ಹೇಳ್ತದೆ, ನಿನ್ನನ್ನು ನೋಡ್ದವನು ಮಡಿ ಆಗ್ಬೇಕು, ಹಾಗೆ ನೀನಾಗು ಅಂತ ಹೇಳ್ತದೆ. ಅದಕ್ಕೆ ತೀರ್ಥ ಅಂತ ಹೆಸರು. ನೀರೇನ್ ಮಾಡ್ತದೆ? ನೀರು ತಾನು ಶುದ್ಧವಲ್ಲ ಇರೋದಷ್ಟೇ ಅಲ್ಲದೇನೆ, ತನ್ನನ್ನು ಯಾರು ನೋಡ್ತಾರೋ, ತನ್ನನ್ನು ಯಾರು ಪ್ರೋಕ್ಷಣೆ ಮಾಡ್ಕೋತಾರೋ ಅವ್ರನ್ನದು ಪವಿತ್ರೀಕರಿಸ್ತದಂತೆ. ಇದು ನಾನು ಕಲಿತ ಪಾಠ. ನನ್ನ ಮಾತಾಡಿಸಿದವರು, ನನ್ನ ನೋಡಿದವರು, ನನ್ನನ್ನು ಸ್ಪರ್ಶಿಸಿದವರು ಅವರೂ ಪವಿತ್ರ ಆಗಬೇಕು ಅಂದ್ರೆ ತಾನು ಎಷ್ಟು ಪವಿತ್ರನಿರಬೇಕು ಯೋಚಿಸ್ರಿ. ಇದನ್ನು ನಾನು ನೀರಿನಿಂದ ಕಲಿತೆ ಅಂತ ಹೇಳ್ತಾನೆ ಪಾಠ. ಹೀಗೆ ನೀರಿನಿಂದ ಕಲಿತ ಪಾಠ, ಮುಂದೆ ಬೆಂಕಿಯಿಂದ ಕಲಿತ ಪಾಠ. ಹೀಗೆ ಭೂಮಿ, ಆಕಾಶ, ವಾಯು, ನೀರು, ಇವೆಲ್ಲ ಪಂಚಭೂತಗಳು ನನಗೆ ಗುರುಗಳು ಅಂತ ವಿವರಣೆ ಕೊಡ್ತಾ ಬರ್ತಾನೆ. ನಾಳೆ ಅದರ ಮುಂದುವರೆದ ಭಾಗವನ್ನು ಚಿಂತಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.